ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗೋದರಿಂದ ಇಡೀ ದೇಶ ಜಗತ್ತಿನಷ್ಟೇ ಅಲ್ಲ ಒಂದು ದೇವಲೋಕ ಆಗ್ತದೆ ಅನ್ನೋಂಥದ್ದು ಒಂದು ನಮ್ಮ ಕಲ್ಪನೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ 22ನೇ ತಾರೀಕಿಗೆ ಅದೇನು ಉದ್ಘಾಟನೆ ಆಗುತ್ತೆ, ಕೇವಲ ರಾಮ ಮಂದಿರ ಅಲ್ಲ, ಅದು ರಾಷ್ಟ್ರ ಮಂದಿರ ಅನ್ನುವಂಥದ್ದು ಸಂದೇಶ ಇಡೀ ಜಗತ್ತಿಗೆ ಹೋಗ್ತದೆ. ಈಗ ರಾಮ ಮಂದಿರ ಕಟ್ಟೋದ್ರಿಂದ ಏನು ಅನುಕೂಲ ಐತೆ ಅಂತಂದ್ರೆ ಕರ್ನಾಟಕದಿಂದ ಲೈಟಿಂಗ್ಸ್, ಇದು ಇಡೀ ರಾಮ ಮಂದಿರಕ್ಕೆ ಬರೀ ಕರ್ನಾಟಕದಿಂದ ಲೈಟಿಂಗ್ಸ್ ಉಂಟದೆ, ಅವರೇ ಎಲ್ಲ ಡೆಕೋರೇಷನ್ ಮಾಡೋದು. ಅದು ಅಷ್ಟು ಫಂಡ್, ಈಗ ಎಷ್ಟು ಫಂಡ್ ಕರ್ನಾಟಕಕ್ಕೆ ಬರತ್ತೆ, ಬರೀ ಅದನ್ನು ಕೂಡಿಸಿ ಎಲ್ಲ ಹಣವನ್ನೆಲ್ಲ ಕೂಡಿಸಿ ಅವರೇನು ಗಂಗಾ ನದಿ ಬಿಡಾತಿಲ್ಲ. ಭಾರತ ಶತಶತಮಾನಗಳ ದಾಳಿಯ ನಂತರವೂ ಕೂಡ ತನ್ನ ಸ್ವಂತಿಕೆಯನ್ನು, ತನ್ನ ಸತ್ವವನ್ನು, ತನ್ನ ವೈಭವವನ್ನು, ತನ್ನ ಸಂಸ್ಕೃತಿ ಪರಂಪರೆಗಳನ್ನು ಇವತ್ತಿಗೂ ಹಾಗೆ ಉಳಿಸ್ಕೊಂಡು ಬಂದಿರುವಂಥದ್ದು. ರಾಮಂದು ಪ್ರತಿಷ್ಠಾಪನೆ ಆಗಿರೋದು ಇಡೀ ನಮ್ಮ ಭಾರತ ದೇಶದಲ್ಲ, ಇಡೀ ಜಗತ್ತಿಗೆ ಇದೊಂದು ಮಾದರಿ ದೇಶ ಆಗಲಿಕ್ಕೆ ಮೋದಿಯವ್ರ ಕಾರಣ ಅಂತ ಹೇಳ್ತಾರೆ. ನಮ್ಮ ಹಿಂದೂ ಧರ್ಮ ಏನೈತಲ್ಲ, ಇದು ಯಾವಾಗಲೂ ಯಾವುದೇ ರೀತಿಯಾದಂಥ ಸ್ವಾರ್ಥ ಮನೋಭಾವದಿಂದ ಹುಟ್ಟಿದ ಪಕ್ಷ ಅಲ್ಲ. ಈಗ ಮುಸಲ್ಮಾನ್ ಕಂಟ್ರೀಸ್ ಅಂತ ಹೇಳಿ ನಾವು ಕರಿತೀವಿ, ಅದು ಅರಬ್ ಎಮಿರೇಟ್ಸ್ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ಅಫ್ಘಾನಿಸ್ತಾನದ ಆಗಿರ್ಬೋದು, ಅಲ್ಲಿ ಇರೋಕ್ಕಿಂತ ಹೆಚ್ಚಿಗೆ ಮಸೀದಿಗಳು ಭಾರತದಲ್ಲಿದ್ದಾವೆ. ಕಾರಣ ಹಿಂದೂ ಒಬ್ಬ ಸಹಿಷ್ಣು. ಶ್ರೀರಾಮ ಈ ದೇಶದ ಆರಾಧ್ಯ ಪುರುಷ ಮತ್ತು ಒಬ್ಬ ಒಳ್ಳೆಯ ರಾಜ ಅನಿಸ್ಕೊಂಡಂಥ ವ್ಯಕ್ತಿ. ರಾಮ ಕೇವಲ ವ್ಯಕ್ತಿ ಅಲ್ಲ, ಒಬ್ಬ ಆದರ್ಶ ಪುರುಷ. ಅವನ ಮಂದಿರಕ್ಕಾಗಿ ಸಹಸ್ರ ವರ್ಷಗಳ ಹೋರಾಟ ಆಗಿದೆ, ಲಕ್ಷಾಂತರ ಜನ ಬಲಿದಾನ ಆಗಿದೆ. ಎಷ್ಟೋ ಕುಟುಂಬಗಳು, ಒಂದೊಂದು ಕುಟುಂಬಗಳೇ ನಿರ್ನಾಮ ಆಗಿದ್ದಾವೆ ಅಯೋಧ್ಯೆ ರಾಮ ಮಂದಿರದ ಸಲುವಾಗಿ. ಸಹಸ್ರ ಹೋರಾಟ, ಸಾಧು ಸಂತರ ಹೋರಾಟ, ಸಾಮಾನ್ಯ ಜನರ ಹೋರಾಟ, ಮಕ್ಕಳಿಂದ ಹಿಡಿದು ಅಯೋವರ್ಧರು ವಯಸ್ಸಿನ ಮಿತಿ ಇರಲಿಲ್ಲ. ಅಂಥ ಆ ಒಂದು ಹೋರಾಟದಲ್ಲಿ ಭಾಗಿಯಾಗಿ ತಮ್ಮ ಕುಟುಂಬವನ್ನೇ ಸರ್ವನಾಶ ಮಾಡಿಕೊಂಡಂಥ ರಾಮ ಭಕ್ತರು ಇವತ್ತು ನಾವು ಕಣ್ಮುಂದೆ ನೋಡಿದ್ದೀವಿ. ಇತಿಹಾಸದಲ್ಲಿ ಒಂದು ಪುಟ ಆಗ್ತಾಯಿದೆ. ರಾಮ ಮಂದಿರ ಅತ್ಯಂತ ನಮ್ಮ ದೇಶದಷ್ಟೇ ಅಲ್ಲ, ಇಡೀ ವಿಶ್ವವೇ ಕಾತುರದಲ್ಲಿ ಕಾಯ್ತಾ ಇದೆ. ಮೊನ್ನೆ ಪತ್ರಿಕೆಯಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ, ಅಮೇರಿಕದಲ್ಲಿ ಬೈಕ್ ರ್ಯಾಲಿ ನಡೀತಾ ಇದೆ. ಒಂದು ವಾಹನವನ್ನು ಮಾಡಿಕೊಂಡು ಗಲ್ಲಿ ಪ್ರಚಾರ ಮಾಡ್ತಾ ಇದೆ ಅಯೋಧ್ಯೆ ರಾಮ ಮಂದಿರದ ಬಗ್ಗೆ. ಒಂದು ಒಳ್ಳೆಯ ಸಂತೋಷದ ವಿಷಯ. ರಾಮ ಮಂದಿರ ಸಲುವಾಗಿ ಹೋರಾಡ್ತಕ್ಕಂಥ ಹಲವಾರು ಆಯಾಮಗಳು, ರೂಪರೇಷೆಗಳು ಪ್ರಾರಂಭ ಆಗಿದ್ದವು. ರಾಮ್ ಜ್ಯೋತಿ ಇರ್ಬೋದು, ಪಾದುಕಾ ಯಾತ್ರೆ ಇರ್ಬೋದು, ಇಟ್ಟಂಗಿ ಸಂಗ್ರಹದಲ್ಲಿ. ಈಗಿನ ಯುವ ಪೀಳಿಗೆ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿಲ್ಲ. ಮನೆ ನಡೀತಕ್ಕಂಥ ಅಕ್ಷತೆ ವಿತರಣೆ ಅಭಿಯಾನದಲ್ಲಿ ಮನಪೂರ್ವಕವಾಗಿ ಒಂದು ಮನೆಗೆ 2-3 ಮಂದಿ ಬಂದು ಅಕ್ಷತೆ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದಾರೆ. ಆ ಒಂದು ಪುಣ್ಯದ ಕೆಲಸದಲ್ಲಿ ಅವರು ಭಾಗಿಯಾಗಿದೆ. ಹಿಂದೆ ಆಗ್ತಕ್ಕಂಥ ಹೋರಾಟಗಳ ಅಭಿಯಾನದಲ್ಲಿ ಅವರು ಪಾಲ್ಗೊಂಡಿರಲಿಲ್ಲ. ಈಗ ಅವರು ಪಾಲ್ಗೊಂಡಿದ್ದಾರೆ, ಅವರ ಜೀವನ ಧನ್ಯ ಆಗಿದೆ. ಒಟ್ಟಾರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗೋದರಿಂದ ಇಡೀ ದೇಶ ಜಗತ್ತಿನಷ್ಟೇ ಅಲ್ಲ, ಒಂದು ದೇವಲೋಕ ಆಗ್ತದೆ ಅನ್ನೋಂಥದ್ದು ಒಂದು ನಮ್ಮ ಕಲ್ಪನೆ. ನೋಡಿ, ನಮ್ಮ ದೇಶ ಪ್ರಜಾಪ್ರಭುತ್ವದ ಮೇಲೆ ಬಂದಂಥ ದೇಶ. ರಾಜಕೀಯ ಇಚ್ಛಾಶಕ್ತಿಯಿಂದ ಕೆಲವೊಂದು ವ್ಯಕ್ತಿಗಳು ರಾಮ ಮಂದಿರದ ನಿರ್ಮಾಣಕ್ಕಾಗಿ ಪ್ರಾರಂಭದಲ್ಲೇ ವಿರೋಧ ಮಾಡ್ಕೊತ ಬಂದವರು. ಇನ್ನು ಮಂದಿರ ಉದ್ಘಾಟನೆಯಲ್ಲಿ ವಿರೋಧ ಮಾಡ್ತಕ್ಕಂಥ ಸಾಮಾನ್ಯ ಸಂಗತಿ ಏನಲ್ಲ. 1951ರಲ್ಲಿ ಆವಾಗಿನ ನೆಹರು ಸೋಮನಾಥ್ ದೇವಾಲಯದ ಉದ್ಘಾಟನೆ ಸಂದರ್ಭದಲ್ಲಿ ನೆಹರು ಇದೇ ಥರ ಉದ್ಘಾಟನೆಯನ್ನು ತೋರಿಸ್ತಕ್ಕಂಥ ವ್ಯಕ್ತಿ. ಅವತ್ತಿನ ದಿವಸ ಬಾಬು ರಾಜೇಂದ್ರ ಪ್ರಸಾದ್ ರಾಷ್ಟ್ರಪತಿ ಆಗಿದ್ದರು. ಯಾರು ಬರದೇ ಇರಲಿ, ನನಗೊಂಥರ ಆಮಂತ್ರಣ ಕೊಟ್ಟಿದ್ದಾರೆ, ನಾ ಹೋಗ್ತೀನಿ ಅಂತೇಳಿ ಅವರು ಈ ದೇಶದ ಪ್ರಜೆಯಾಗಿ, ರಾಷ್ಟ್ರಪತಿ ಅಲ್ಲ, ಈ ದೇಶದ ಪ್ರಜೆಯಾಗಿ ಒಬ್ಬ ಹಿಂದೂ ಆಗಿ ಆ ಸೋಮನಾಥ್ ದೇವಾಲಯದಲ್ಲಿ ಉದ್ಘಾಟನೆಯಲ್ಲಿ ಪಾಲ್ಗೊಂಡಿದ್ದರು. ಇವತ್ತಿನ ಇತಿಹಾಸಕ್ಕೆ ಭಾಳ ಅಜಗಂತ್ರೆ. ಯಾಕಂತಂದರೆ ಇವತ್ತಿನ ಕಾಂಗ್ರೆಸ್ ಅಂತಲ್ಲ, ಎಲ್ಲ ವಿರೋಧ ಪಕ್ಷಗಳು, ರಾಜಕೀಯ ಪಕ್ಷಗಳು ಹೊರತುಪಡಿಸಿ ಒಂದು ರಾಜಕೀಯ ದೃಷ್ಟಿಕೋನಗೋಸ್ಕರ ಸಮಾಜವನ್ನು ವಿಭಾಗ ಮಾಡ್ತಕ್ಕಂಥದ್ದು, ಅದು ಯಾರೇ ಇರಲಿ. ಒಟ್ಟಾರೆ ಇವತ್ತಿನ ದಿವಸ ಅದೊಂದು BJPದೆ ಅಂತಲ್ಲ, BJP ಪ್ರಣಾಳಿಕೆ ಇತ್ತು ರಾಮ ಮಂದಿರವನ್ನು ನಾವು ಕಟ್ತೇವೆ ಅಂತೇಳಿ. ಅದು BJPದಲ್ಲ. ಇವತ್ತು ಏನೋ ಅನಾಯಾಸವಾಗಿ BJP ಕೇಂದ್ರ ಸರ್ಕಾರದಲ್ಲಿದೆ, ಆದರೆ ಅದು ರಾಮ ಮಂದಿರ ಒಟ್ಟಾರೆ ಹಿಂದೂ ಸಮಾಜದ ಒಂದು ಶಕ್ತಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಮೊನ್ನೆ ಕಳೆದ ಒಂದು 5-6 ವರ್ಷದಿಂದ ರಿಟೈರ್ಡ್ ಆದಂಥ ಒಬ್ಬ ಪುರಾತತ್ವ ಇಲಾಖೆ, ಕೇಂದ್ರ ಸರ್ಕಾರದಿಂದ ಒಬ್ಬ ಪುರಾತತ್ವ ಇಲಾಖೆ, ಒಬ್ಬ ಮುಸ್ಲಿಮ್ಸ್ ಅವ್ರು ಹೇಳ್ತಾ ಇದ್ದಾರೆ, ಇಲ್ಲಿ ರಾಮ ಮಂದಿರ ಇತ್ತು, ಪುರಾತತ್ವ ಇಲಾಖೆಯಲ್ಲಿ ಆ ರಾಮ ಮಂದಿರ ಇತ್ತು ಅನ್ನೋಂಥದ್ದು ಕುರುವನ್ನು ಒಬ್ಬ ಮುಸ್ಲಿಮ್ಸ್ ಆಗಿ ಸಮಾಜಕ್ಕೆ ಮತ್ತು ಕೋರ್ಟಿಗೆ ಬಿಡಿಯಾಗಿ ವರದಿಯನ್ನು ಕೊಡ್ತಾ ಇದ್ದಾಗ ಅವತ್ತಿನ UPA ಸರ್ಕಾರ, ಮನಮೋಹನ್ ಸಿಂಗ್ ಸರ್ಕಾರ ಆತನ್ನು ಎತ್ತಂಗಡಿ ಮಾಡಿ ಬೇರೆ ಒಂದು ರಾಜ್ಯಕ್ಕೆ ಸೀಮಿತ ಆಗಿ ಕೇಳಕ್ಕೆ ಹಾಕಿದ್ರು ಕೂಡ ಆ ಪುರಾತನ ವ್ಯಕ್ತಿ ಅಧಿಕಾರಿ ತನ್ನ ಕಾಯಕವನ್ನು ಬಿಡಲಿಲ್ಲ. ಆ ರಾಜ್ಯದಲ್ಲಿ ಕೂಡ ಹಿಂದೂ
ದೇವಾಲಯಗಳನ್ನು ನಿರ್ಮಾಣ ಮಾಡಿ ಅಲ್ಲಿ ಮಸೀದಿಯನ್ನು ಕಟ್ತಕ್ಕಂಥ ದಾಖಲೆಯನ್ನು ಕೆದತಾ ಇದ್ದಾರೆ. ಮೊನ್ನೆ ಹೇಳಿದ ಕಾಶಿಯ ಮಥುರಾ ಮತ್ತು ದೇವಸ್ಥಾನನ ಮಸೀದಿ ಇದ್ದಿರ್ತಕ್ಕಂಥವನ್ನ ಹಿಂದೂ ದೇವಾಲಯಕ್ಕೆ ಬಿಟ್ಕೊಡ್ಬೇಕಂತೇಳಿ ಮೊನ್ನೆ ಹೇಳಿಕೆ ಕೊಟ್ಟಂಥ ಒಬ್ಬ ಮುಸ್ಲಿಮ್ಸ ಪುರಾತತ್ವ ಇಲಾಖೆ ಅಧಿಕಾರಿ ಆತನ ಮೇಲೆ ಒಂದು ರಾಜಕೀಯ ತುಷ್ಟೀಕರಣ ಹೇಳಿ ದಬ್ಬಾಳಿಕೆಯನ್ನು ಮಾಡಿ ಅವನ ದಮನ ಮಾಡ್ತಕ್ಕಂಥ ಕೆಲಸ ಮಾಡ್ತು. ಆದರೂ ಹಿಂದೂ ಸಮಾಜ ಪುಟಿದು ಹೇಳ್ತಾ ಇವತ್ತಿನ ದಿವಸ ರಾಮ ಮಂದಿರದ ಅಲ್ಲಿ ಕಟ್ಟಬೇಕು ಅನ್ನೋಂಥದ್ದು ಒಂದು ಏನು ಸಂಕಲ್ಪ ಇತ್ತು, ಸುಮಾರು ವರ್ಷಗಳಿಂದ ಹೋರಾಟ ಇತ್ತು. ಆ ಒಂದು ಹೋರಾಟಕ್ಕೆ ಇಲಾಖೆ ಸ್ಪಂದಿಸ್ತು. ಸುಪ್ರೀಂ ಕೋರ್ಟು ಅದಕ್ಕೊಂದು ನಿರ್ದಿಷ್ಟವಾದ ಒಂದು ಅವಧಿಯನ್ನು ತಗೊಂಡು ರಾಮ ಮಂದಿರದಲ್ಲಿ ಇತ್ತು ಅನ್ನೋಂಥದ್ದನ್ನು ಹೇಳಿಕೆ ಕೊಡ್ತು. ಅದೇ ರೀತಿ ಹಲವಾರು ದೇವಸ್ಥಾನಗಳು ಇದ್ದಾವೆ. ಆದರೆ ರಾಜಕೀಯ ಇಚ್ಛಾಶಕ್ತಿಯಿಂದ ತುಷ್ಟೀಕರಣ ನೀತಿಯಿಂದ ಇವತ್ತು ರಾಜಕೀಯ ಪಕ್ಷಗಳು ಹೆಸರು ಎಡ್ಸೋಕಂತ ಒಂದು ಮಾಡ್ತಾ ಇದ್ದೇವೆ. ಒಬ್ಬರನ್ನ ಎತ್ಕಟ್ಟೋದು, ಒಂದು ಸಮಾಜವನ್ನು ಎತ್ಕಟ್ಟೋದು, ಒಂದು ಸಮಾಜ ತುಳಿಯುವಂಥ ಕೆಲಸ ಮಾಡ್ತಾ ಇದೆ. ಅದು ಯಾವುದಕ್ಕೂ ಬಗ್ಗೋದಲ್ಲ. ಇವತ್ತು ಈ ದೇಶದಲ್ಲಿ ಇರ್ತಕ್ಕಂಥ 140 ಕೋಟಿ ಜನಸಂಖ್ಯೆ ಏನಿದೆ, ಈ ಭಾರತ ಮತ್ತೊಮ್ಮೆ ಜಗದ್ಗುರು ಆಗಬೇಕು ಅನ್ನುವಂಥದ್ದು ಆ ಸಂಕಲ್ಪವನ್ನು ತೊಟ್ಟು ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ 22ನೇ ತಾರೀಕಿಗೆ ಅದೇನು ಉದ್ಘಾಟನೆ ಆಗುತ್ತೆ. ಕೇವಲ ರಾಮ ಮಂದಿರ ಅಲ್ಲ, ಅದು ರಾಷ್ಟ್ರ ಮಂದಿರ ಅನ್ನುವಂಥದ್ದು ಸಂದೇಶ ಇಡೀ ಜಗತ್ತಿಗೆ ಹೋಗ್ತದೆ ಅನ್ನೋಂಥದ್ದು ನಮ್ಮ ಅನಿಸಿಕೆ. ಇವತ್ತು ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥದ್ದು ಒಬ್ಬ ಘನತೆವೆತ್ತ ಜವಾಬ್ದಾರಿ ಇರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ, ನಾನು ಒಂದು ಸಮಾಜಕ್ಕೆ 10,000 ಕೋಟಿ ರೂಪಾಯಿ ಅನುದಾನ ಕೊಡ್ತೀನಿ ಅಂತೇಳಿ. ಒಂದು ಸಮಾಜಕ್ಕೆ ಅಷ್ಟೇನಾ ಪ್ರಶ್ನೆ ಮಾಡ್ತಾಯಿದ್ದೀನಿ. ಮಾಧ್ಯಮದ ಮುಖಾಂತರ ಸರ್ಕಾರದ ಒಬ್ಬ ಜನಪ್ರತಿನಿಧಿ ಇರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿಗೆ 10,000 ಕೋಟಿ ರೂಪಾಯಿ ಅನುದಾನ ಕೊಡ್ತೀನಿ ಅನ್ನೋಂಥ ಇನ್ನು ಉಳಿದ ಸಮಾಜಕ್ಕೆ ಎಷ್ಟೋ ಜನ ಇವತ್ತು ಶಿಕ್ಷಣದ ವಂಚಿತರಾಗಿದ್ದಾರೆ. ರಾಜ್ಯದಲ್ಲಿ ಶಿಕ್ಷಣವನ್ನು ಮುಂದುವರಿತಂದರೆ ಈ ದೇಶವನ್ನೇ ಶಿಕ್ಷಣದಲ್ಲಿ ಮುಂದುವರಿತಾ ಇದೆ. ಶಿಕ್ಷಣಕ್ಕೆ ಒತ್ತು ಕೊಡ್ತಕ್ಕಂಥದ್ದನ್ನು ಬೇರೆ ಒಂದು ಸಮಾಜಕ್ಕೆ ತುಷ್ಟೀಕರಣ ಕೊಡ್ತಕ್ಕಂಥ ಇಂಥ ರಾಜ್ಯ ಸರ್ಕಾರ ಇರೋದ್ರಿಂದನೇ ಇವತ್ತು ರಾಷ್ಟ್ರಕ್ಕೆ ಆಗ್ತಕ್ಕಂಥ ಒಳ್ಳೆಯ ಕೆಲಸಗಳನ್ನು ಅಡಿಗಲ್ ಹಾಕ್ತಾರೆ. ಅದು ಯಾವೆಲ್ಲವನ್ನು ಮಿಟ್ಟಿ ಈ ದೇಶದ ಪ್ರಧಾನಮಂತ್ರಿ ಕೇವಲ 9 ವರ್ಷದಲ್ಲಿ ಇಡೀ ಜಗತ್ತೇ ಕಣ್ಣು ತರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಮಾಧ್ಯಮದ ಮೂಲಕ ಹೇಳ್ತಾ ಇದ್ದೀನಿ, ದೇಶಕ್ಕೆ ನರೇಂದ್ರ ಮೋದಿ ಅಷ್ಟೇ ಅಲ್ಲ, ಇಡೀ ರಾಜ್ಯಕ್ಕೂ ಒಬ್ಬ ಜಿಲ್ಲೆಗೂ ಒಬ್ಬ ನರೇಂದ್ರ ಮೋದಿ ಅನ್ನೋಂಥ ಬರ್ತಕ್ಕಂಥ MP ಚುನಾವಣೆಯಲ್ಲಿ ಈ ರಾಷ್ಟ್ರದ ಪ್ರಜೆಗಳು ಆಯ್ಕೆ ಮಾಡ್ಕೋಬೇಕನ್ನಂತ ಮಾಧ್ಯಮದ ಮೂಲಕ ಹೇಳ್ಕೊಳ್ತಾ ಇದ್ದೀನಿ. ನಮ್ಮಲ್ಲಿ 7ನೇ ತಾರೀಕಿಗೆ ನಾವು ಇಡೀ ಒಂದು ಸಮೂಹ ಅಭಿಯಾನನ ಪ್ರಾರಂಭ ಮಾಡಿದೆ. ಮನೆ ಅಕ್ಷತೆಯನ್ನು ಕೊಡ್ತಂಥ ಸಂದರ್ಭದಲ್ಲಿ ಅವರು ಸ್ವಾಗತವನ್ನು ಮಾಡಿದ ರೀತಿ ನೋಡಿದರೆ ಕೇವಲ ನಮಗಷ್ಟೇ ಅಲ್ಲ, ಕೆಲವೊಂದು ಅದಕ್ಕೆ ನೀವು ಆಗಲೇ ಹೇಳಿದಾಗೆ ಕೆಲವೊಂದು ಪಕ್ಷಗಳು ಹೇಳ್ತಾ ಇದ್ದಾರೆ ಅವರು ಗುತ್ತಿಗೆ ತೊಗೊಂಡಿದ್ದಾರೆ, ಇವರೇ ಗುತ್ತಿಗೆ ತೊಗೊಂಡಿದ್ದಾರೆ ಅನ್ನೋಂಥದ್ದು ಭಾವನೆ ಅವರಲ್ಲಿದೆ. ಆದರೆ ಸಮಾಜದಲ್ಲಿ ನಾವು ಮನೆ ಡೋರ್ ಟು ಡೋರ್ ವ್ಯಕ್ತಿಗೆ ಹೋದಾಗ ಸಮಾಜ ಸ್ಪಂದಿಸ್ತಾ ಇದೆ. ಸಮಾಜ ಇವತ್ತು ಬೇರೆ ಬೇರೆ ರೂಪದಲ್ಲಿ ಈ ಏರಿಯಾದಲ್ಲಿ ಕೆಲವೊಬ್ಬರು ಪಾನಕ ಮತ್ತು ಕೋಸಂಬರಿ ವಿತರಣೆ ಮಾಡ್ಕೊಂಡ್ರೆ, ಮಾರ್ಕೆಟ್ ಏರಿಯಾದಲ್ಲಿ ಕೆಲವೊಂದು ದೇವಸ್ಥಾನದಲ್ಲಿ ಅನ್ನಪ್ರಸಾದದ ವ್ಯವಸ್ಥೆ ಇಟ್ಕೊಂಡಿದ್ದಾರೆ. ಮಧ್ಯಾಹ್ನ 12:30ಕ್ಕೆ ಅಲ್ಲಿ ಪ್ರತಿಷ್ಠಾಪನೆ ಅದರೊಳಗೇ ನಾವಲ್ಲಿ ಒಂದು ದೇವಸ್ಥಾನದಲ್ಲಿ ಸಾಂಕೇತಿಕವಾಗಿ ಅಭಿಷೇಕ ಪೂಜಾ ಪುನಾದಿಗಳನ್ನು ಮುಗಿಸಿ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡ್ತಾಯಿದ್ದೇವೆ. ಅದೇ ರೀತಿ ಮತ್ತು ಸಾಯಂಕಾಲವೂ 2ನೇ ದೀಪಾವಳಿ ಅನ್ನೋಂಥ ಆಚರಣೆ ಮಾಡ್ತಾರೆ. ಕೆಲವೊಬ್ಬರು ಪ್ರತಿ ವರ್ಷ ದೀಪಾವಳಿ ಬರ್ತಾ ಇದೆ ಹೋಗ್ತಾ ಇದೆ ಅನ್ನೋಂಥ ಕಲ್ಪನೆಯೊಳಗೆ ಸಾಂಕೇತಿಕವಾದ ದೀಪಾವಳಿ ಮತ್ತೊಂದು ರೀತಿಯಲ್ಲಿ ಭಾಗವಹಿಸ್ತಾ ಇದ್ದರು. ಆದರೆ ಈ ದೀಪಾವಳಿ 22ನೇ ತಾರೀಕಿಗೆ ಸಾಯಂಕಾಲ ದೀಪಾವಳಿ ಅತ್ಯಂತ ಮಹತ್ವವಾದ ದೀಪಾವಳಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡಿಸ್ತಾ ಇದ್ದೀನಿ. ಸುಮಾರು 500 ವರ್ಷಗಳಿಂದ ರಾಮ ಮಂದಿರ ಸಲುವಾಗಿ ಹೊರಡಾರ, ಅದರ ಪ್ರತಿಫಲ ಸಿಕ್ಕತಿ. ಇಡೀ ದೇಶನ ರಾಮ ಮಂದಿರ ಉದ್ಘಾಟನೆ ಅಂತ ಖುಷಿ ಆಗ್ತೈತಿ. ನಾವು ಖುಷಿಯಿಂದ ಇದ್ದೇವೆ. 22ಕ್ಕೆ ಎಲ್ಲ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಬೇಕು ಅಂತ ಅಂದ್ಕೊಂಡಿದ್ವಿ. ಅವ್ರು ಮಾಡ್ತಾರ್ರಿ, ಅವ್ರು ಇರೋದು ಅದಕ್ಕಲ್ಲ ವಿರೋಧ ಪಕ್ಷದವ್ರು, ಒಟ್ಟು ಟಿಕ್ಕಸಾಕಂತ ವಿರೋಧ ಪಕ್ಷದವ್ರು ಅದಾರ, ಅವ್ರು ಕೆಲಸ ಮಾಡತ್ತಾರ ಮಾಡಿ ನಾವು ನಮ್ಗೆ ಏನೈತಿ ನಮ್ಮ ಮಾಡೋದು. ಈಗ ಶಾಲಾ ಕಾಲೇಜುಗಳನ್ನು ಎಲ್ಲ ಕಟ್ಟ್ಯಾರ ಅದಾರ, ಅವ್ರೇನು ಮಾಡ್ಯಾರಂತ ಅವರ ಕಟ್ಬೋದಿತ್ತಲ್ಲ. ಅವರು 75 ವರ್ಷದಿಂದ ಆಳ್ವಿಕೆ ಮಾಡ್ಯಾರಲ್ಲ, ಅವರ ಕಟ್ಟಿದ್ರೆ ಮುಗಿತಿತ್ತಲ್ಲ. ಕೇಳೋ ಅರ್ಹತೆನಿಲ್ಲ ಅವ್ರಿಗೆ. 75 ವರ್ಷದಿಂದ ಆಳ್ವಿಕೆ ಮಾಡ್ಯಾರ, ಮತ್ತು ಅವರ ಕಟ್ಟಿಲ್ಲ ಅಂತ ಮತ್ತು ಇವ್ರ ಮ್ಯಾಗ ಗುಬಿ ಕೊಡ್ಸಾತಾರೆ ಅಷ್ಟೇ ಅವ್ರು. ಈಗ ರಾಮ ಮಂದಿರ ಕಟ್ಟೋದ್ರಿಂದ ಏನು ಅನುಕೂಲ ಐತೆ ಅಂತಂದ್ರೆ, ಇವ್ರೇನಂತಾರೆ ರಾಮ ಮಂದಿರದಿಂದ ಕಟ್ಟೋದ್ರಿಂದ ಬರೀ ಎಲ್ಲ ದುಡ್ಡು ಹಾಳು ಅದು ಹಾಳು ಅಂತಾರೆ. ಈ ರಾಮ ಮಂದಿರ ಕಟ್ಟೋದ್ರಿಂದ ಕಾರ್ಮಿಕರಿಗೆ ಅವ್ರಿಗೆ ಬರುತ್ತೆ. ಮತ್ತು ಈಗ ಮೂರ್ತಿ ನಮ್ಮವರೇ ಕತ್ತಿದ್ರು ಅರುಣ ಅವ್ರ ಅಂತಂದ್ರೆ ಅವರಿಗೆ ಮತ್ತು ಅವ್ರಿಗೆ ಫಂಡ್ ಆಕತಿ. ಮತ್ತು ಕರ್ನಾಟಕದಿಂದ ಲೈಟಿಂಗ್ಸ್, ಇದು ಇಡೀ ರಾಮ ಮಂದಿರಕ್ಕೆ ಬರೀ ಕರ್ನಾಟಕದಿಂದ ಲೈಟಿಂಗ್ಸ್ ಉಂಟದು, ಅವರೇ ಎಲ್ಲ ಡೆಕೋರೇಷನ್ ಮಾಡೋದು. ಅದು ಅಷ್ಟು ಫಂಡ್ ಈಗ ಎಷ್ಟು ಫಂಡ್ ಕರ್ನಾಟಕಕ್ಕೆ ಬರತ್ತೆ. ಹಿಂಗೆ ಒಟ್ಟು ಹಂಚಿಕೆ ಆತವು ರಾಮ ಮಂದಿರಕ್ಕೆ. ಬರೀ ಅದನ್ನು ಕೂಡಿಸಿ ಎಲ್ಲ ಹಣವನ್ನೆಲ್ಲ ಕೂಡಿಸಿ ಅವ್ರೇನು ಗಂಗಾ ನದಿ ಬಿಡಾತಿಲ್ಲ. ನಮ್ಮವ್ರಿಗೆ ಅಲ್ಲಿ ಹಂಚಿಕೆ ಆಗ್ತದೆ. ಉದ್ಯೋಗಗಳು ಸೃಷ್ಟಿ ಮತ್ತು ನಮ್ಮಲ್ಲಿ ಆರ್ಥಿಕತೆ ಅಭಿವೃದ್ಧಿನೂ ಆಗಕ್ಕೆ ಅನುಕೂಲ ಆಕೈತಿ. ನಾವು ಫಸ್ಟು ಎಲ್ಲ ದೇವಸ್ಥಾನ ಸ್ವಚ್ಛ ಮಾಡೀವಿ. ಸ್ವಚ್ಛ ಮಾಡ್ಕೊಂಡು ನೆಕ್ಸ್ಟ್ ಅಲ್ಲಿ ಎಲ್ಲ ತೆರಳಿ ತೋರಣ ಎಲ್ಲ ಹಾಕಿ ಹೂವಿನ ಮಾಲೆ ಎಲ್ಲ ರೆಡಿ ಮಾಡ್ಕೊಂಡು ಒಂದು ರೌಂಡ್ ಊರಾಗ ಘೋಷಣೆ ಕೂಗ್ತೇವೆ. ಇಷ್ಟೊತ್ತಿಗೆ ಹಿಂಗೆ 6 ಗಂಟೆಗೆ ಟೈಮಿಂಗ್ ಏನೋ 12:30 ಅಂತೇನೆ ಅಂದ್ರಲ್ಲ, ಆ ಟೈಮಿಗೆ ಹೋಗಿ ಎಲ್ಲರೂ ದೇವಸ್ಥಾನ ಎದುರಿಗೆ ಎಲ್ಲರೂ ಆ ಟೈಮಿಗೆ ದೀಪ ಹಚ್ತೀವಿ. ನನ್ನ ಹೆಸರು ಬಸವರಾಜ್ ಜವಳಗಟ್ಟಿ ಅಂತ, ಪ್ರಾಪರ್ ಶಿಗ್ಗಾಂವದವ್ರೆ.
ಇಡೀ ಭಾರತ ದೇಶವೇ ಹಿಂದೂಸ್ತಾನವೇ ಹೆಮ್ಮೆ ಪಡುವಂಥ ಒಂದು ಸಂಗತಿ. ಅದರಲ್ಲೂ ನಮ್ಮಂಥ ಯುವಕರು ನಮ್ಮ ಕಾಲಘಟ್ಟದಲ್ಲಿ ಒಂದು ಪ್ರತಿಷ್ಠಾಪನೆ ಸುಮಾರು ಜನ ಬಲಿದಾನ ಆದರು, ಅದಕ್ಕೆ ಹೋರಾಟ ಮಾಡಿದರು. ಆದರೆ ಹಿಂದಿರೋಂಥ ಇತಿಹಾಸ ಎಲ್ಲರಿಗೂ ಗೊತ್ತಿರೋದೆ. ಆದರೆ ಅದರ ಅಂತಿಮ ಘಟ್ಟ ನಾವು ಸವಿಸುವಂಥ ಪೀಳಿಗೆ ನಮ್ಮದು ಯುವಕರ ಪೀಳಿಗೆ. ಯಾಕಂದದಕ್ಕೆ ಇದು ನಾವೆಲ್ಲರೂ ಇಡೀ ಇತಿಹಾಸದಲ್ಲೇ ಈಗ ನಾವು 2024ರ ಸಂದರ್ಭದಲ್ಲಿದ್ದೀವಿ. ಇಡೀ 2000 ಇತಿಹಾಸದಲ್ಲಿ ಇದೊಂದು ಅವಿಸ್ಮರಣೀಯ ಒಂದು ದಿನ. ನಾವು ಅದನ್ನೆಲ್ಲ ಭಾಳ ಹರ್ಷದಿಂದ ವ್ಯಕ್ತಪಡಿಸ್ತೀವಿ, ಅದನ್ನ ಅನುಭವಿಸ್ತೀವಿ. ಪಕ್ಷಗಳಾದ ರಾಜಕೀಯ ಹಿನ್ನೆಲೆಯಿಂದ ಏನಾದ್ರು ಮಾಡ್ತಾಯಿದ್ರೆ ಅದೇ ವಿರೋಧ ಪಕ್ಷ ಅಥವಾ ಆಡಳಿತ ಪಕ್ಷ ಅಂದೇ ಇಡೀ ಹಿಂದೂಸ್ತಾನವೇ ಒಂದು ಖುಷಿ ಪಡುವಂಥ ಒಂದು ಸಂಗತಿ. ಈಗ ರಾಜಕೀಯ ಅದರಿಂದ ಏನೇ ಉದ್ದೇಶ ಇರ್ಬೋದು, ಅದು ಸೆಕೆಂಡರಿ. ನಾವು ಇಡೀ ನಮ್ಮ ಭಾರತ ಇತಿಹಾಸದಲ್ಲಿ ಒಂದು ಭವ್ಯವಾದ ಒಂದು ಕೆಲಸ ಆಗ್ತಾಯಿದೆ ಅಂತಂದಾಗ ಪ್ರತಿಯೊಬ್ಬರು ಕೂಡ ಇಡೀ ಭಾರತೀಯರೇ, ನಾವು ಹಿಂದೂ ಮುಸ್ಲಿಂ ಅವರು ಇವರು ಭೇದ ಭಾವ ಇಲ್ಲದೇ ಇಡೀ ಭಾರತೀಯರೇ ಅಂತ ಖುಷಿ ಪಡುವಂಥ ಒಂದು ಸಂಗತಿ ಅಂತೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯ. ಇನ್ನದ್ದು ನಮ್ಮದು ಭವ್ಯ ಪರಂಪರೆ ಇಡೀ ಇತಿಹಾಸದ ಮೈಲಿಗಲ್ಲಿನೇ ಇದೊಂದು ಛಾಪು ಅಂತಿದೆ. ಈಗ ನಾವು ಈ ಹಿಂದೆ ನೋಡ್ತೀವಿ, ಸೋಮನಾಥ ದೇವಾಲಯದ ಬಗ್ಗೆ ಕೇಳ್ತೀವಿ, ರಾಷ್ಟ್ರಕೂಟರು, ಹೊಯ್ಸಳರು, ಅಜಂತ ಎಲ್ಲೋರ ಗುಹೆಗಳು. ಈಗ ನಾವು 500-600 ವರ್ಷದ ಅಥವಾ 1000 ವರ್ಷದ ಈಗ ನಾವು ಈಗ ಹೆಂಗೆ ಪ್ರೇಕ್ಷಣೀಯ ಸ್ಥಳಗಳಾಗಿದ್ದಾವೋ ಹಾಗೆ ಇದು ಅದಕ್ಕಿಂತನೂ ಉತ್ಕೃಷ್ಟ ಮಟ್ಟದಲ್ಲಿ ಈಗ ನಾವು ಈಗ ಮಾಧ್ಯಮದಲ್ಲಿ ಬರ್ತಾ ನೋಡ್ತಾ ಇದ್ದೀವಿ. ಯಾವುದೇ ಭೂಕಂಪಕ್ಕೂ ಸಹಿತ ಅದು ಜಗ್ಗದಲ್ಲ, ಬಗ್ಗದಲ್ಲ, ಅಷ್ಟು ಮುಂದಾಲೋಚನೆ ಇಟ್ಕೊಂಡು ಕಟ್ಟಿದಂಥ ಒಂದು ರಾಮ ಮಂದಿರ. ಆ ರಾಮ ಮಂದಿರ ಇಡೀ ನಮ್ಮ ಭಾರತದ ಒಂದು ಪ್ರತೀಕ. ಯಾಕಂತಂದರೆ ನಾವು ಭಾರತದ ನಮ್ಮ ಮಹಾಕಾವ್ಯಗಳು ಯಾವುವು ಅಂತಂದ್ರೆ ರಾಮಾಯಣ, ಮಹಾಭಾರತ ಅಂತೀವಿ. ರಾಮಾಯಣ ಅಂಥ ಒಂದು ಮಹಾಕಾವ್ಯದ ಒಂದು ಪ್ರತೀಕೆ ಅದು ಪುರುಷೋತ್ತಮ, ಮರ್ಯಾದಾ ಪುರುಷೋತ್ತಮ ಒಂದು ರಾಮ ಮಂದಿರ ನಮ್ಮ ಭಾರತದಲ್ಲಿ ಆಗ್ತಾಯಿದೆ ಅಂತಂದ್ರೆ ಅದು ಖುಷಿ ಪಡೋಂಥ ವಿಚಾರನೇ. ಇಲ್ಲೇ ವಿರೋಧ ಪಕ್ಷ ಆಡಳಿತ ಪಕ್ಷ ಅನ್ನೋದು ಅದು ಸೆಕೆಂಡರಿ ಅಷ್ಟೇ. ಯಾವೊಂದು ಸಂಸ್ಕೃತಿ ನಮ್ಮ ಹಿಂದೂಸ್ತಾನವೇ ಅಥವಾ ನಮ್ಮ ಇಡೀ ಪ್ರಪಂಚದ 200 ಚಿಲ್ಲರ ದೇಶದಲ್ಲ ನಮ್ಮದು ಸಂಸ್ಕೃತಿಗೆ ಅಥವಾ ನಮ್ಮ ಆಚರಣೆ ಸಂಪ್ರದಾಯಕ್ಕೆ ಪ್ರಸಿದ್ಧಿಯಾದಂಥ ಭಾರತ ದೇಶ ಕಟ್ಟೋಣ. ಅದು ಶಾಲಾ ಕಾಲೇಜು ರಾಮ ಮಂದಿರ ಕಟ್ಟಿದ ತಕ್ಷಣ ನಾವು ಶಾಲಾ ಕಾಲೇಜಿಂದ ವಂಚಿತರಾಗ್ತೇವೆ ಅಂತಂದೇನಿಲ್ಲ. ಹೌದ್ರಿ, ವಾಟ್ ಯು ಥಿಂಕ್ ವಿಲ್ ಯು ಬಿಕೇಮ್. ಹಂಗೆ ನಾವೇನು ವಿಚಾರ ಮಾಡ್ತೀವಿ ಮುಂದೆ ನಮ್ಮ ಭವಿಷ್ಯದಲ್ಲಿ ಆಗ್ತೀವಿ. ಸ್ವಾಮಿ ವಿವೇಕಾನಂದರು ಹೇಳಿದಾಗೆ ಸದೃಢವಾದ ಒಂದು ದೇಹದಲ್ಲಿ ಸದೃಢ ಮನಸ್ಸು ಇರ್ತದೆ. ಸದೃಢ ಮನಸ್ಸು ನಮಗೇನು ಬೇಕಂದ್ರೆ ಮೆಂಟಲಿ ನಮ್ಮ ಮಾನಸಿಕವಾಗಿ ಆತ್ಮಸ್ಥೈರ್ಯ ತುಂಬೋದು ಯಾವುದು ಅಂತಂತಂದ್ರೆ ಮತ್ತು ನಮ್ಮ ಸಂಪ್ರದಾಯ ಆಚರಣೆ, ನಮ್ಮ ದೇವರು, ಆಯಾ ದೇವ್ರಿಗೆ ಅವ್ರವ್ರ ಧರ್ಮದ ಅನುಸರಣ ಆಯಾ ದೇವ್ರು ಇರ್ತಾರೆ. ಈಗ ನಾವೇನಾದ್ರೂ ನಮ್ಮ ಅಂತರಂಗನ ಕೇಳ್ಕೊಂತೀವಿ, ಏನೋ ತಪ್ಪು ಮಾಡಿದಾಗ ಅಯ್ಯೋ ಹೌದು ನಾವಿಲ್ಲ, ನಾವು ಹೋಗಿ ದೇವ್ರ ಕಡೆ ಕೇಳ್ಕೊಂತೀವಿ, ಇಲ್ಲ ನಾವು ತಪ್ಪು ಮಾಡೀವಿ, ನಮ್ಮನ್ನ ಕ್ಷಮಿಸಿಬಿಡು ಅಂತೇಳಿ. ಅಂಥ ಒಂದು ನಾವು ತಪ್ಪು ದಾರಿಗೆ ನಡೆಯೋದು ಹಾಗೆ ಒಂದು ರೂಪ ಕೊಡುವಂಥದ್ದು ಯಾವುದು ರಾಮ ಮಂದಿರ ಅಂತ ನಾವು ಅನ್ಕೋಬೋದು. ಅವನೇ ರಾಮ ಅವನೇ ರಹೀಮನು ಇರೋದು ಅದು ಸತ್ಯ. ಯಾಕಂದರೆ ಈಗ ಅದೇನು ಈಗ ನಮ್ಮ ಭಾರತ ಸಂವಿಧಾನದ ಹೊರತುಪಡಿಸಿ ಅಥವಾ ಅದಕ್ಕೆ ವಿರುದ್ಧವಾಗಿ ಅಂತ ಏನು ಆಗ್ತಾಯಿಲ್ಲ. ನಾವು ಸಾಮಾನ್ಯ ಪ್ರಜೆಯಾಗಿ ಹೇಳ್ಬೇಕಂತಂದ್ರೆ ಅವನೇ ರಾಮ. ಈಗ ಮಸೀದಿನೇ ಇದ್ದಾವೆ, ದೇವಸ್ಥಾನ ಇದ್ದಾವೆ, ಚರ್ಚು ಇದ್ದಾವೆ, ಈಗ ಏನು ಶಿಖರ ದೇವಾಲಯಗಳು ಇದ್ದಾವೆ. ಹಾಗೆ ಅದ್ರ ರೀತಿ ಇದು ಒಂದು ಸಹ ನಾವು ಒಂದು ಭಾಗ, ಒಂದು ಧರ್ಮದ ಒಂದು ಭಾಗ ಅಂತ ಅನ್ಕೋಬೋದು ಅಷ್ಟೇ. ಅವರು ರಾಮನೇ ಇಲ್ಲ, ಅದೊಂದು ಕಾಲ್ಪನಿಕ ಅಂತ ಅಂದ್ಕೊಂಡವರು ಈ ರಾಮ ಅದೀಗ ಭಾಳ ದಿವಸದ ನಂತರ ಅಥವಾ ಈ ಹಿಂದೂಗಳ ಕನಸು ಒಂದು ನನಸಾಗ್ತಾಯಿದೆ ಅಂದಾಗ ಆಟೋಮೆಟಿಕ್ ಅದಕ್ಕೆ ನಾವು ವಿರೋಧ ವ್ಯಕ್ತಪಡಿಸೋದು ಸಹಜ ಗುಣ ಅದ. ಈಗ ನಮ್ಗೆ ಬೇಡ ಅದು ನಮ್ಗೆ ಆಗಂತಿದ್ದ ನಾವು ಅದು ಮೊಸರೊಳಗೆ ಕಲ್ಲು ಹುಡ್ಕೋದು ಅಂತೇಳಿ ಒಂದು ಗಾದೆ ಮಾತು ಅಂತಾರಲ್ಲ, ಹಂಗೆ ಇದ್ದಿದ್ರಾಗ ಒಂದು ವ್ಯಕ್ತ ಮಾಡಬೇಕು, ವಿರೋಧ ಪಕ್ಷದ ನೀನು ವಿರೋಧ ಮಾಡಬೇಕು, ವಿರೋಧ ಮಾಡ್ತಾಯಿದ್ದಾರೆ ಅಷ್ಟೇ. ಅವ್ರಿಗೂ ಅಂತ ಒಳಗಿಂದ ಅಂತರಂಗದಿಂದ ಅವ್ರಿಗೂ ಒಳ್ಳೇದಾಗಿದೆ ಅಂತ ಅವ್ರಿಗೆ ಅನಿಸಿದ್ರು ಸಹಿತ ಈಗ ತೋರ್ಸೋಕ್ಕೆ ಅಥವಾ ವ್ಯಕ್ತಪಡ್ಸೋಕೆ ಆಗಂಗಿಲ್ಲ. ಹಿಂಗಾಗಿ ವಿರೋಧ ಪಕ್ಷದ ಕುಂತು ಅವರು ವಿರೋಧ ವ್ಯಕ್ತಪಡಿಸ್ತಾರೆ ಅಷ್ಟೇ. ಈಗ ನಾವು ಬೇರೆ ದೇಶದ ಒಂದು ಯಾವುದೋ ಒಂದು ಮೊನ್ನೆ ಮಾಧ್ಯಮದಲ್ಲಿ ನೋಡಿದಾಗ ಜನವರಿ 22ರಂದು ಆಚರಣೆಗೋಸ್ಕರನೇ ಎರಡು ತಾಸು ರಜೆ ಘೋಷಣೆ ಮಾಡಿದ್ದನ್ನು ನಾವು ಕಂಡುಕೊಂಡಿದ್ದೇವೆ. ಈಗ ಕೆಲವೊಬ್ಬರು ಈಗ ಸರ್ಕಾರ ನೌಕರು ಇರ್ತಾರೆ ಅಥವಾ ಇರ್ತಾರೆ, ರಜೆ ಘೋಷಣೆ ಇಲ್ಲದೆ ಇದ್ದರೂ ಬೆಳಿಗ್ಗೆ ಅಥವಾ ಸಾಯಂಕಾಲ ಟೈಮ್ ಈಗ ನಮ್ಮ ಹಿರಿಯರು ಏನು ಇಲ್ಲಿ ಹಾಕಿಕೊಟ್ಟಿರ್ತಾರಲ್ಲ, ಹಾಗೆ ನಾವು ಒಂದು ಹಬ್ಬದ ವಾತಾವರಣ. ಯಾಕಂದ್ರೆ ನಮ್ಮ ಸಂದರ್ಭದಲ್ಲಿ ಆಗ್ತಂದ್ರೆ ಹಬ್ಬದ ವಾತಾವರಣ ಬೆಳಗ್ಗೆಯಿಂದ ಸಾಯಂಕಾಲ ಮಟನು ನಾವು ಕೆಲಸ ಕಾರ್ಯದಲ್ಲಿ ಇದ್ರೂ ಸಹಿತ ಹಬ್ಬದ ಫೀಲ್ನಲ್ಲೇ ಇರ್ತೇವೆ, ಅದು ಹಬ್ಬದ ವಾತಾವರಣ ಇರ್ತೇವೆ. ಸಂಜೆ ಅಂತರೂ ನಾವು ಈಗ ಹೇಳಿದಾಗ ಇನ್ನೊಂದು ದೀಪಾವಳಿ ನಾವು ಹೊಸ ವರ್ಷ ನಾವು ಏನು ಯುಗಾದಿ ಮಾಡ್ತೀವಲ್ಲ, ಈಗ ಇದ್ರ ಸಂಪ್ರದಾಯದ ಜನವರಿ 1 ನಮ್ಗೆ ಹೊಸ ವರ್ಷ ಅಲ್ಲ, ಯುಗಾದಿ ನಮ್ಗೆ ಹೊಸ ವರ್ಷ. ಅದೇ ರೀತಿ ಇದು ಹೊಸ ವರ್ಷದ ಮೊದಲ ಹಬ್ಬವಾಗಿ ನಾವು ಈಗ ಅಥವಾ 2ನೇ ಹಬ್ಬವಾಗಿ ಅತ್ಯಂತ ಉನ್ನತ ಹಬ್ಬವಾಗಿ ನಾವು ರಾಮ ಮಂದಿರವನ್ನು ನಾವು ಸ್ವೀಕಾರ ಮಾಡ್ತೀವಿ. ಸಂದರ್ಶಕ್ಕಾಗಿ ಹೋಗೋದೆ ಅದು ಎರಡೇ ಮಾತಿಲ್ಲ. ಅದು ಹೋಗೋಕ್ಕಂತೇಳಿ ಸುಮಾರು ಈಗ ನಾವು ಯಾವುದು ಟ್ರೈನ್ಗಳಿದಾವೆ ಅಥವಾ ಇದಾವೆ ಉಚಿತ ಅಂತಂತನ್ನಲ್ಲ, ಉಚಿತ ಇದ್ದರೂ ಹೋಗೋದು, ಉಚಿತ ಇಲ್ಲದೇನೂ ಹೋಗೋದೆ. ಆಯಾ ಧರ್ಮಗಳಿಗೆ ಈಗ ಮುಸ್ಲಿಮರಿಗೆ ಹೆಂಗೆ ಮಕ್ಕಾ ಮದೀನಾ
ಹೋಗಿ ಬಂದ್ರೆ ಅವ್ರಿಗೆ ಅಂತೇಳಿ ನಮ್ಮ ಕಾಶಿ ಮತ್ತು ಇಲ್ಲಿ ಮಠ ಹೆಂಗಿತ್ತಲ್ಲ ಹಂಗೆ ರಾಮ ಮಂದಿರ ಅನ್ನೋದು ಒಂದು ಈಗ ಒಂದು ಹಿಂದೂಗಳಿಗೆ ಒಂದು ಭಾವನೆ ಕುಂದಿರ್ತೈತಿ. ಅದು ಜೀವನದಲ್ಲಿ ಒಮ್ಮೆ ಆದರೂ ಈಗ ನಾವು ಹೋಗಿ ಬರ್ಬೇಕು ಅನ್ನೋದು ಒಂದು ಭಾವನೆ. ಅಲ್ಲಿ ಹೋಗಿ ಬಂದರೆ ಒಳ್ಳೇದಾಗುತ್ತೆ. ಯಾಕಂದ್ರೆ ಆಗಲೇ ಹೇಳಿದ್ನಲ್ಲ, ಸೈಕಾಲಜಿಕಲ್ ಒಳ್ಳೇದಾಗುತ್ತೆ ಬಿಡು. ಸೆಕೆಂಡರಿ ಸೈಕಾಲಜಿಕಲ್ ನಮ್ಮ ವರ್ಕ್ ಮಾಡುತ್ತೆ. ಪಾಸಿಟಿವ್ ಎನರ್ಜಿ ಅಂತೂ 100% ಇರುತ್ತೆ. ಮುಂಚೆ ಅಲಹಾಬಾದ್ ಪ್ರಯಾಗ್ರಾಜ್ನಲ್ಲಿ ನಾವೇನು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದರೆ ಅಥವಾ ಕಾಶಿಯಲ್ಲಿ ಸ್ನಾನ ಮಾಡಿದರೆ ಇರ್ತದಲ್ಲ, ಅದು ಇರ್ತದೆ. ಬಟ್ ಸೆಕೆಂಡರಿ ಅದು ಸೈಂಟಿಫಿಕ್ ಆಗಿ ಇರ್ತೈತಿ. ಬಟ್ ನಾವು ಮನೋವೈಜ್ಞಾನಿಕವಾಗಿ ವಿಚಾರ ಮಾಡಿದ್ರೆ 100% ಅದು ಪಾಸಿಟಿವ್ ಎನರ್ಜಿ ನಮಗೆ ಕ್ರಿಯೇಟ್ ಮಾಡೇ ಮಾಡುತ್ತೆ. ಒಳ್ಳೆಯ ಒಂದು ಬೆಳವಣಿಗೆ, ನಮ್ಮ ಪ್ರಕಾರ ಒಳ್ಳೆಯ ಬೆಳವಣಿಗೆ. ಹನುಮಂತಪ್ಪ ಭರ್ಮಪ್ಪ ಕಟ್ಟಿಮನೆ ನಮ್ಮ ಹೆಸರು. ನಮ್ಮ ಅನಿಸಿಕೆಯನ್ನು ಎಲ್ಲರೂ ಮಾಡೋದು ಒಳ್ಳೇದಕ್ಕೆ. ಆದ್ರೇನು ಎಷ್ಟೋ ದಿನದಿಂದ ನೆನಗುದ್ದಿಗೆ ಬಿದ್ದಿತ್ತು. ಈಗ ಒಂದು ತೀರ್ಮಾನಕ್ಕೆ ಬಂದೈತಿ, ಭಾಳ ಚಲೋ ಆಕತಿ. ಇದಂತ ಮಾಡಿ ಅಡ್ಡಿ ಇಲ್ಲ, ಇಡೀ ದೇಶಕ್ಕೆ ಒಳ್ಳೇದಾಗ್ತೈತಿ ಅಂತ ನನ್ನ ಅನಿಸಿಕೆ. ಅವ್ರು ಹಂಗೆ ಮಾಡ್ತಾ ಇರ್ತಾರೆ, ಅದು ಆಗ್ತಾ ಇರ್ತೈತಿ. ಅದು ಅವ್ರು ಮಾಡ್ತಾರೆ ಅಂತ ನಿಲ್ಲಂಗಿಲ್ಲ. ಅದು ನಿಲ್ಸೋದಂಕಿಲ್ಲ ಆಗಲ್ಲ. ಎಂತ ಇರೋದು ಪಕ್ಷದರಾದ್ರು ಆಕತಿನೇ ಆಗಲ್ಲ. ಯಾಕಂದ್ರೆ ಅದ್ರ ತೆರಿನೇ ಕೆಡ್ಸ್ಕೊಳಂಗಿಲ್ಲ. ಈಗ ಹೊಂಟು ಬಿಟ್ಟೈತಿ ಆನೆ ಹೊಂಟಾಗ ಸ್ವಾನ್ ಬಗಳ್ತಾವ ಅಂತಾರೆ. ಮಂದಿ ಬಗಳಿದ್ರೆ ಏನಕ್ಕತಿ ಹಂಗಿಲ್ಲ. ಅದು ಆಗದ ಆಕತಿ. ಶಾಲಾ ಕಾಲೇಜ್ ಕಟ್ಟಬೇಕು, ಕಟ್ಟಬಾರ್ದು ಅಂತಲ್ಲ. ಈಗ ತೀರ್ಮಾನಕ್ಕೆ ಮೊದಲು ಶಾಲಾ ಕಾಲೇಜ್ ಬಂದಿಲ್ಲ, ಇದು ಬಂದೈತಿ. ಇನ್ನು ಮುಂದೆ ಅದನ್ನು ಪ್ರಯತ್ನ ಮಾಡ್ತಾರೆ, ಕಟ್ಬೋದು. ಶಾಲಾ ಕಾಲೇಜು ಶಿಕ್ಷಣ ಅದರಿಂದ ಚಲೋ, ಅದನ್ನು ಕೆಟ್ಟಲ್ಲ, ಅದನ್ನು ಮಾಡ್ತಾರೆ. ನೆಕ್ಸ್ಟ್ ಅದರಿಂದ ನಮ್ಮ ದೇಶಕ್ಕೆ ಒಂದು ದೇವ್ರದ್ದು ಸ್ಥಾಪನೆ ಮಾಡ್ತಾರೆ ಅಂದ್ರೆ ಅದು ಒಳ್ಳೇದಲ್ಲ. ದೇವ್ರ ಪೂಜೆ ಮಾಡೋದನ್ನ ಕೆಟ್ಟ ಒಳ್ಳೇದ ಅಂತೇಳಿ ಮಾಡ್ತಾಯಿದ್ದಾರೆ. ಅಡ್ಡಿಯಲ್ಲಿ ಮಾಡಲಿ, ಚಲೋ ಆಗ್ತೈತಿ. ಉದ್ಯೋಗ ಸೃಷ್ಟಿಯನ್ನು ಇದ್ರಾಗ ಮಾತ್ರ ಎಲ್ಲರಿಗೂ ಏನು ಬೇಕಾದ ಉದ್ಯೋಗ ಚಲೋ ಐತಿ. ಈಗ ನೋಡು, ಅಲ್ಲಿ ನೆಲ ಸ್ಕ್ವೇರ್ ಫುಟ್ಗೆ 5,000 6,000 ಹಿಂಗೆ ನಡೆದೈತೆ ಅಂತ ಎಲ್ಲ ಮಾಡ್ತಾ ಇದ್ದಾರೆ. ಚಲೋ ಇನ್ಕಮ್ ಬರ್ತಾ ಇದೆ. ಅದರಿಂದ ಬೇರೆ 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 ಏನೇನು ಉದ್ಯೋಗ ಇದು ಮಾಡ್ತಾರೆ. ಭಾಳ ಚಲೋ ಆಗ್ತೈತಿ, ಅಡ್ಡಿಲ್ಲ. ಇವತ್ತಿನ ನ್ಯೂಸ್ನ ಹೇಳ್ಯಾರ ನೋಡಿ, 5,000 6,000 ಹಿಂಗೆ ಒಂದೊಂದು ಸ್ಕ್ವೇರ್ ಫುಟಿಗೆ ಜಗಕ್ಕೆ ಅಷ್ಟು ಬೆಲೆ ಬಂದೈತಿ. ಎದಕ್ಕೂ ಬರಲಿದ್ದಂಥ ಬೆಲೆ ಈಗ ನಮ್ಮನೆ ಬಂದೈತೆ. ಅದು ಚಲೋ, ಅಡ್ಡಿ ಇಲ್ಲ. ಗುಡಿ ನಿರ್ಮಾಣ ಆದರೆ ಚಲೋ ಆಗ್ತೈತಿ. ಮತ್ತು ಮೇಲಾಗಿ ದೇಣಿಗೆನ ಕೊಡ್ತಾರೆ. ಅವ್ರವ್ರ ಮನಸ್ಸು ಹೆಂಗೆ ಇರ್ತೈತಿ ಅಷ್ಟು ಕೊಡ್ತಾರೆ. ಇಷ್ಟ ಕೊಡು ಅಷ್ಟ ಕೊಡು ಅಂತೇನು ತೀರ್ಮಾನ ಇಲ್ಲಲ್ಲ. ಅದು ಅವ್ರು ಕೊಡ್ಬೇಕಂತಿದ್ರು ಕೊಟ್ಟೆ ಕೊಡ್ತಾರೆ. ಅವ್ರೇನು ಕೊಡೋಂಗಿಲ್ಲ ಅಂತಲ್ಲ. ಜನ ಒಂದು ಮನಸ್ಸು ಮಾಡಿದ್ರೆ ಏನು ಬೇಕಾದಾಗ್ತೈತಿ. ರಾಮ ಮಂದಿರ ಏನು ಆಗಿದೆ, ಭಾಳ ಅಂದ್ರೆ ಭಾಳ ಒಳ್ಳೆಯದಾಗಿದೆ ರೀ. ಇಡೀ ದೇಶಕ್ಕಷ್ಟೇ ಇಲ್ಲ, ಇಡೀ ಜಗತ್ತಿಗೇ ಒಳ್ಳೆಯದಾಗಿದೆ. ಈ ಬೇರೆ ಬೇರೆ ದೇಶದವ್ರ ಜೊತೆಗೆ ಭಾಳ ಆನಂದ ಪಟ್ಟಿದ್ದಾರೆ. ಈವನ್ ಅಮೇರಿಕನ್ಸ್ ಒಳಗೆ ಜೊತೆಗೆ ಅಮೇರಿಕನ್ಸ್ ಬಾಯ್ಸ್ ಈ ಹಾಡು ಹೇಳಿದ್ದಾರೆ. ಅವರು ಈ ಹಾಡು ಹೇಳಿ ಅಲ್ಲಿ ಜನರು ಭಾಳ ಇದು ಮಾಡಿದ್ದಾರೆ. ಅಂಥ ಒಂದು ದೊಡ್ಡ ಕಾರ್ಯಕ್ರಮ ಇದು. ಆದ ಹೊತ್ತಿನೊಳಗೆ ಇದ್ರ ಬಗ್ಗೆ ವಿರೋಧ ಮಾತಾಡೋದ್ರಲ್ಲಿ ಏನೂ ಅರ್ಥ ಇಲ್ಲ. ಅವರೆಲ್ಲರೂ ಇಷ್ಟು ಮಾಡಬೇಕಾದ್ರೆ ಸುಮಾರು 500 ವರ್ಷದಿಂದ ಇದನ್ನು ಮಾಡ್ಕೊಂಡು ಬಂದು ಎಷ್ಟೋ ಜನರು ಬಲಿದಾನ ಆಗಿದೆ. ನೂರಾರು ಸಾವಿರಾರು ಜನರು ಇದರಲ್ಲಿ ಬಲಿದಾನ ಆಗಿದೆ. ಅಂಥ ಅಷ್ಟೆಲ್ಲ ಆಗಿ ಇದು ಕೊನೆಗೆ ಈ ಘಟ್ಟಕ್ಕೆ ಇದು ಒಂದು ರಾಮ ಮಂದಿರ ಆಗಿದೆ. ಎಲ್ಲ ಇಡೀ ಭಾರತ ದೇಶದ ಎಲ್ಲ ಜನರಿಗೂ, ಎಲ್ಲ ಮತದ ಜನರಿಗೂ ಅದು ಸಮಾಧಾನ ಆಗಿದೆ. ಇದರಿಂದ ರಾಮರಾಜ್ಯ ಬರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ರಾಮರಾಜ್ಯ ಹಿಂದೆ 10,000 ವರ್ಷ ಹಿಂದೆ ರಾಮ ಇದ್ದಾವಾಗ ಹೆಂಗಿತ್ತು ಆ ಥರದ್ದು ಅದನ್ನು ನೋಡಲಿ. ಅಚ್ಚೇ ದಿನ ಆಯೇಗ ಅಂತ ಹೇಳ್ತಿದ್ರು ಇವರು, ಯಾರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು. ಅಂಥದ್ದು ಅಚ್ಚೇ ದಿನ ಈಗ ಇಡೀ ಭಾರತ ದೇಶಕ್ಕೇನೂ ಬರಲಿ, ಇಡೀ ಜಗತ್ತಿನ ಜನರಿಗೆ ಅಚ್ಚೇ ದಿನ ಆಗಲಿ. ಭಾರತೀಯ ಜನತಾ ಪಾರ್ಟಿ ಮತ್ತು ಕಾಂಗ್ರೆಸ್ ನಡುವಿನ ಯುದ್ಧ ಅಲ್ಲವೇ ಅಲ್ಲ. ಇದು ರಾಮ ಮಂದಿರ ಅಂದರೆ ಎಲ್ಲರಿಗೂ ಬೇಕಾದಂಥದ್ದು. ಅವರು ಸಂಕುಚಿತ ಭಾವನದಿಂದ ಅವರು ಬರ್ತಾಯಿಲ್ಲ. ಅವ್ರ ಒಳಗಿರ್ತದ್ರಿ, ಅವರು ಹೃದಯದೊಳಗೂ ಇದ್ದೇ ಇರ್ತದೆ. ಆದರೆ ಅವರಿಗೆ ಅದು ಕಾಂಗ್ರೆಸ್ ಬಿಡ್ತಾ ಇಲ್ಲ ಅಷ್ಟೆ, ಮತ್ತೇನಿಲ್ಲ. ತಮ್ಮ ಜೀವದ ಮೇಲೆ ಪಣ ಇಟ್ಟು ಮಾಡ್ತಾಯಿದ್ದಾರೆ. ಅಂಥ ಹೊತ್ತಿನಾಗ ಇದನ್ನು ರಾಜಕೀಯದಲ್ಲಿ ಇದ್ರಲ್ಲಿ ತರಲೇಬಾರ್ದು. ಇವತ್ತು ಎಷ್ಟೋ ವರ್ಷಗಳ ಇತಿಹಾಸದೊಳಗೆ ನಾವು ನೋಡಿದ್ರೆ ರಾಮ ಮಂದಿರ ಇದನ್ನು ಜಗತ್ತಿನೊಳಗನ ಪ್ರಚಾರ ಮಾಡಿ ಈ ಒಂದು ಅದ್ಭುತ ಕಾರ್ಯಕ್ರಮವನ್ನು ಇವತ್ತು ಮೋದಿಯವ್ರು ಮಾಡ್ಯಾರ, ಇಲ್ಲ ಅಂತಲ್ಲ. ಅದ್ರ ಜೊತೆಗೆ ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ಹಿಂದೂ ಪರ ಸಂಘಟನೆಗಳು
ಹೋರಾಟದಿಂದ ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾಯಿದೆ. ಅದ್ರ ಬಗ್ಗೆ ಭಾಳ ಸಂತೋಷ ಆಯಿತು. ಅದು ಪಕ್ಷ ಅದು ರಾಜಕೀಯ ಇದರಂಥ ಉದ್ದೇಶದಿಂದ ಏನು ಮಾಡ್ತಾಯಿಲ್ಲ. ಬಟ್ ಅದರಲ್ಲಿ ಎಲ್ಲ ಪಕ್ಷದಲ್ಲೂ ಹಿಂದೂಗಳು ಇದ್ದಾರೆ, ಬೇರೆ ಬೇರೆ ಜನಾಂಗದವರು ಇದ್ದಾರೆ. ನಮಗೆ ತಿಳಿದು ಹಿಂದೂ ರಾಷ್ಟ್ರ ಆಗಬೇಕು. ಆಮೇಲೆ ನಮ್ಮ ಹಿಂದೂ ಧರ್ಮಕ್ಕೆ ಧಕ್ಕೆ ಆಗದ ರೀತಿಯಲ್ಲಿ ರಾಜಕಾರಣಿಗಳು ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು. ಮತ್ತು ನಾವು ಶ್ರೀರಾಮಚಂದ್ರ ಅಥವಾ ಯಾವುದೇ ಇದಿರಲಿ, ಇವತ್ತು ವೈಜ್ಞಾನಿಕವಾಗಿರಲಿ ಧಾರ್ಮಿಕವಾಗಿರಲಿ, ಅದನ್ನು ಗೌರ್ಮೆಂಟ್ ಎಲ್ಲ ಕಂಟ್ರೋಲ್ ತೊಗೊಂಡು ಮುಂದಿನ ದಿನಗಳಲ್ಲಿ ಅದನ್ನು ಸರಿ ಮಾಡ್ಕೊತ ಹೋಗಬೇಕು. ಮತ್ತು ಈ ವಿಷಯವಾಗಿ ರಾಮ ಮಂದಿರ ಉದ್ಘಾಟನೆ ಆಗಿರೋದು, ರಾಮ ಭೂಮಿ ಜನ್ಮಭೂಮಿ ಒಳಗೆ ರಾಮಂದು ಪ್ರತಿಷ್ಠಾಪನೆ ಆಗಿರೋದು ಇಡೀ ನಮ್ಮ ಭಾರತ ದೇಶದಲ್ಲೆಲ್ಲ ಇಡೀ ಜಗತ್ತಿಗೆ ಇದೊಂದು ಮಾದರಿ ದೇಶ ಆಗಲಿಕ್ಕೆ ಮೋದಿಯವ್ರ ಕಾರಣ ಅಂತ ಹೇಳಿ. ರಾಮನ ಕಾಲ್ಪನಿಕ ಕಥೆ ಏನಲ್ಲ, ಹಿಂದಿಂದ ನಡೆದುಕೊಂಡು ಬಂದಿರತಕ್ಕಂಥದ್ದು ಒಂದು ಇದು. ಅವಾಗ ರಾಮ, ಅಯೋಧ್ಯೆ ಇವೆಲ್ಲ ಈಗಿನ ಇತಿಹಾಸ ಐತಿ, ಇದಕ್ಕೆಲ್ಲ ಹಿಂದಿನ ಇತಿಹಾಸ ಐತಿ. ಆ ಪ್ರಕಾರವಾಗಿ ನಡೆದಬೇಕು. ಇದು ಎಲ್ಲರೂ ನಡ್ಕೊಂಬಂದಾರಲ್ಲ, ಅದಕ್ಕಿಂತ ಈಗಿರ್ತಕ್ಕಿಂತ ಜನಗಳಕ್ಕಿಂತ ಮೊದಲಿದ್ದವ್ರು ಪೂರ್ವಜರೆಲ್ಲರೂ ಆ ರೀತಿ ರಾಮನ ಒಪ್ಕೊಂಡಾರಲ್ಲ. ರಾಮ ನಮ್ಮ ಇದು ಅಂತೇಳಿ ಒಪ್ಕೊಂಡಾರ ಎಲ್ಲರೂ. ದೇವರು ಅವನು ಭಗವಾನ್ ಶ್ರೀರಾಮ. ಕೆಲವೊಂದು ಆದರ್ಶ ಗುಣಗಳನ್ನು ಅದನ್ನು ಎಲ್ಲರ ಜೀವನದಾಗ ಅಳವಡಿಸ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ನಮ್ಮನ್ನು ಪ್ರತಿಬಿಂಬ, ನಮ್ಮ ದೇಶದ ಒಂದು ಪ್ರತಿಬಿಂಬ, ಅದನ್ನು ನಾವು ಸಾದರಪಡಿಸೋಕೆ ಇಷ್ಟಪಡ್ತೀವಿ. ಈ ಭಕ್ತಾದಿಗಳ ದೇಣಿಗೆಯಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಶ್ರೀರಾಮ ಮಂದಿರ ಹೇಗಿದೆ ಸರ್? ಅದು ಭವ್ಯವಾಗಿ ನಿರ್ಮಾಣ ಆಗೈತಿ. ಆಮೇಲೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಇವರು ಆ ಪಕ್ಷದವ್ರು ಈ ಪಕ್ಷದವ್ರು ಅಂತಲ್ಲ, ಇಡೀ ಜಗತ್ ಪ್ರಸಿದ್ಧ ಒಂದು ದೇವಾಲಯ ನಿರ್ಮಾಣ ಆಗ್ಬೇಕಾದ್ರೆ ಈ ಪ್ರತಿಯೊಬ್ಬ ಹಿಂದೂ ನಾಗರಿಕರ ಹನಿ ರಕ್ತ ಅದಕ್ಕೆ ತ್ಯಾಗ ಅರ್ಪಣೆ ಮಾಡ್ಯಾರ. ಅದರಿಂದ ಇವತ್ತು ಭವ್ಯವಾದ ಒಂದು ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆಗೈತೆ ಅಂತ ಹೇಳಿ. ಮುಂದಿನ ದಿನಮಾನಗಳಲ್ಲಿ ಇವೇನಾಗ್ತಾವೆ ಅಂತಂದ್ರೆ, ರಾಮನ ಅಗ್ದಿ ಇದು ಭಕ್ತಿಪೂರ್ವಕ ವಂದನೆಗಳನ್ನು ನಾವು ಸ್ವೀಕಾರ ಮಾಡಿದ್ವಿ. ಆಮೇಲೆ ಪವಿತ್ರ ಯಾತ್ರಾ ಸ್ಥಳ ಒಂದು, ಇದು ನಮ್ಮ ಪ್ರವಾಸೋದ್ಯಮ ಇಲಾಖೆ ಒಂದು ಅತ್ಯಾಧುನಿಕ ಸಂಸ್ಕರಣೆಗಳಿಂದ ಮುಂದುವರಿಯೋಕ್ಕೆ ಒಂದು ದಾರಿ, ನಮ್ಗೆ ಆರ್ಥಿಕ ಸಬಲತೆಗೂ ಒಂದು ದಾರಿ ಆಗ್ತದೆ. ಆಮೇಲೆ ಅಲ್ಲಿರ್ತಕ್ಕಂಥ ನಾಗರಿಕರು, ಆಮೇಲೆ ದೇಶದ ಜನ, ಇಡೀ ದೇಶದ ಜನ ಅಲ್ಲಿ ಹೋಗಿ ನೋಡೋಕೆ ನಮಗೆಲ್ಲ ಸಾರಿಗೆ ಸೌಕರ್ಯ ಮಾಡ್ಯಾರ. ಆಮೇಲೆ ರೈಲಿಂದೆಲ್ಲ ನಮಗೆ ಅನುಕೂಲ ಮಾಡಿಕೊಟ್ರು. ಪ್ರತಿಯೊಬ್ಬರು ನೋಡ್ಬೋದು. ಮೊದಲು ಹಂಗಿರಲಿಲ್ಲ. ಕೆಲವು ಜನ ಹೋಗಿ ರಾಮ ಮಂದಿರ ನೋಡಿಕೊಂಡು ಕಾಶಿ ನೋಡ್ಕೊಂಡು ಬರೋ ಒಂದು ಸ್ಥಿತಿ ಇತ್ತು. ಈಗ ಹಂಗಾಗಿಲ್ಲ. ಪ್ರತಿಯೊಬ್ಬರು ಅದನ್ನೇನು ಮಾಡ್ತಾರೆ, ನೋಡೋಕೆ ಪ್ರಯತ್ನ ಮಾಡ್ತಾರೆ. 22ನೇ ತಾರೀಕಿಗೆ ಅದು ರಾಮ ಮಂದಿರ ಉದ್ಘಾಟನೆ ಆಗ್ತದೆ. ಈ ಪ್ರಾಣ ಪ್ರತಿಷ್ಠಾನ ಅಂತೂ ಆಗೈತಿ. ಮುಂದೆ ಅದನ್ನು 22ನೇ ತಾರೀಕಿಗೆ, ಈಗಂತೂ ಜನ ಅವ್ರಿಗೆ ಅಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂಥೇಳಿ 23 ನಂತರ ಎಲ್ಲ ಸಾರ್ವಜನಿಕರು ಓಪನ್ನಾಗಿ ಅದನ್ನು ನೋಡೋಕೆ ಅವಕಾಶ ಮಾಡಿಕೊಟ್ರು. ಪ್ರತಿಯೊಬ್ಬರು ಹೋಗಿ ನೋಡ್ರಿ, ಎಲ್ಲರೂ ನೋಡಬೇಕು, ನೋಡಲೇ ಆಗ್ತ ಸ್ಥಳ ಮಾಡ್ಯಾರ. ಮತ್ತು ನಮ್ಮದು ಐತಿಹಾಸಿಕ ಧರ್ಮದ ಒಂದು ಸಂಕೇತ ಐತಲ್ಲ, ಅದನ್ನು ಎಲ್ಲರೂ ಇಷ್ಟಪಟ್ಟು ನೋಡಬೇಕು ಅನ್ನೋದು ನನ್ನೊಂದು ಆಸೆ. ನಾನು ಹೋಗ್ಬೇಕು ಅಂತ ಅನ್ಕೊಳೋದಲ್ಲ, ನಾನು ಹೋಗ್ತೀನಿ. ಬಟ್ ನಮಗೆ 22-23ನೇ ತಾರೀಕಿಗೆ ಅವಕಾಶ ಇಲ್ಲ. 23 ನಂತರ ನಾವು ಒಂದು ಸಲ ಅಯೋಧ್ಯೆಗೆ ಭೇಟಿ ಕೊಟ್ಟು ಅಲ್ಲಿ ಏನಾಗೈತಿ, ಏನು ಸೌಕರ್ಯಗಳದಾವು, ನಮ್ಮ ಕರ್ನಾಟಕದಾಗ ಇಂಥವು ಏನಾರು ಅಭಿವೃದ್ಧಿ ಮಾಡೋಕ್ಕೆ ಚಾನ್ಸ್ ಐತೋ ಏನೋ, ಇದನ್ನೆಲ್ಲ ನೋಡೋಕೆ ನಾನು ಪ್ರಯತ್ನ ಮಾಡ್ತೀನಿ. ಈ ರಾಮ ಮಂದಿರ ಜನವರಿ 22ರಂದು ಉದ್ಘಾಟನೆ ಆಗ್ತಾಯಿದೆ. ಇದರಿಂದ ದೇಶದ ಎಲ್ಲ ಜನರಿಗೂ ಕೂಡ ಬಹಳ ಉತ್ಸಾಹದಿಂದ ಅದನ್ನು ಆಹ್ವಾನ ಮಾಡ್ತಾ ಇದ್ದಾರೆ. ಎಲ್ಲ ದೇವಸ್ಥಾನಗಳಲ್ಲಿಯೂ ನಾನಾ ವಿಧ ಕಾರ್ಯಕ್ರಮಗಳನ್ನು ನಡ್ಕೋತಾ ಹೋಗ್ತಾ ಇದ್ದಾರೆ. ರಾಮ ತಾರಕ ಯಜ್ಞ ಆಗಿರ್ಬೋದು, ಆಮೇಲೆ ರುದ್ರಾಭಿಷೇಕ, ಆಮೇಲೆ ಪ್ರಸಾದ ವಿತರಣೆ, ಎಲ್ಲ ದೇವಸ್ಥಾನಗಳಿಗೂ ಪ್ರಸಾದ ವಿತರಣೆಯನ್ನು ಸಾರ್ವಜನಿಕರು ಎಲ್ಲರೂ ಕೂಡಿ ಇದನ್ನು ಮಾಡ್ತಾ ಇದ್ದಾರೆ. ಆಮೇಲೆ ವಿರೋಧ ಪಕ್ಷದವರು ಸ್ವಲ್ಪ ವಿರೋಧ ಮಾಡ್ತಾ ಇದ್ದಾರೆ. ಆದರೂ ಕೂಡ ದೇವರು ಅವ್ರಿಗೂ ಬುದ್ಧಿ ಕೊಟ್ಟು ಒಂದಿಲ್ಲ ಒಂದು ದಿವಸ ಅವರು ಪರಿವರ್ತನೆಯಾಗಿ ಶ್ರೀರಾಮನ ಜಪ ಮಾಡೋಕ್ಕೆ ನಡೀತಾ ಇದೆ. ಎಲ್ಲ ಮನೆಗಳಲ್ಲೂ ಶ್ರೀರಾಮ್ ಜಯರಾಮ್ ಎಂಬ ಜಪ ಮಾಡ್ತಾ ಇದ್ದಾರೆ. ನಮ್ಮ ಊರಲ್ಲಿ ಎಲ್ಲ ಜನರಿಗೂ ಬಹಳ ಉತ್ಸಾಹದಿಂದ ನಾನಾ ವಿಧ ಕಾರ್ಯಕ್ರಮಗಳನ್ನ ನೆನೆಸ್ಕೊಂಡು ಇಲ್ಲಿ ಎಲ್ಲ ಜನರಿಗೂ ಅಯೋಧ್ಯೆಯಿಂದ ಬಂದಂಥ ಮಂತ್ರಾಕ್ಷತೆಗಳನ್ನು ಹಂಚಿ ಎಲ್ಲರಿಗೂ ಆಹ್ವಾನ ಕೊಟ್ಟಿದ್ದಾರೆ. ನಮ್ಮ ಭಾರತಕ್ಕೆ ಒಂದು ಹೆಮ್ಮೆಯ ಒಂದು ದೇವಸ್ಥಾನ ಅನ್ನಲಿಕ್ಕೆ ಅಡ್ಡಿ ಇಲ್ಲ. ನರೇಂದ್ರ ಮೋದಿಯವರ ಇದು ಯಾವ ಸರ್ಕಾರದ 10 ಪೈಸಾ ಸವಲತ್ತು ಇಲ್ದಂಗೆ ಅಂಥ ದೊಡ್ಡ ದೇವಸ್ಥಾನ ಕಟ್ಟಾಕತ್ತಾರೆ. ಕಾಂಟ್ರಿಬ್ಯೂಷನ್ ಐತಿ. ನಮ್ಮ ಸಿಗ್ಗಾಂವಿಯಲ್ಲಿ ಎಲ್ಲ ಈಗ ಎಲ್ಲ ದೇವಸ್ಥಾನಕ್ಕೂ
ಎಲ್ಲ ಪ್ರಸಾದದ ವ್ಯವಸ್ಥೆ, ರಾಮ್ ಜಪ, ಹೋಮ ಹವನ ಎಲ್ಲ 22ನೇ ತಾರೀಕಿಗೆ ನಡೀತಾವೆ. ಓಟಿನ ಸಲುವಾಗಿ ಅವರು ರಾಮ ಮಂದಿರಕ್ಕೆ ಬರೋರು, ಅಲ್ಪಸಂಖ್ಯಾತರ ಓಟ್ ಬೇಕಾಗಿತ್ತು ಅವ್ರಿಗೆ, ಅದ್ರ ಸಲುವಾಗಿ ಬರೋದು. ಹಂಗ್ಯಾಕೆ ಅವ್ರು ಯಾಕೆ ಯಾರು ಎಲ್ಲರಿಗೂ ಅಲ್ಲ ಕೇಂದ್ರ ಕಾಂಗ್ರೆಸ್ ಬೋರ್ಡ್ ಹಾಕೊಂಡು ಬಂದಿರೋಂಗಿಲ್ಲ, ಏನಿಲ್ಲ ಅವರು ರಾಮ ಇದ್ದ ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳದಾವು. ಅಂತಂದ್ರೆ ಮಹಾಭಾರತ ಬರೆದವ ವಾಲ್ಮೀಕಿ ಎಲ್ಲ ಇದು ಮಾಡ್ತಾರೆ, ಅವ್ರು ಕಾಂಗ್ರೆಸ್ ಅವ್ರು ಮಾಡಲಿಲ್ಲ. ವಾಲ್ಮೀಕಿ ಜಯಂತಿ ಅವಾಗ ಅವರಿಲ್ಲ ಅಂತ ಹೇಳ್ಬೇಕಾಯ್ತು. ವಾಲ್ಮೀಕಿ ರಾಮಾಯಣ ಬರೆದಿದ್ದಕ್ಕೆ ವಾಲ್ಮೀಕಿಗೆ ಅವ್ರು ಇದು ಮಾಡಿದರು. ಅವಾಗ ಅವ್ರಿಲ್ಲ ಅನ್ಬೋದಿತ್ತಲ್ಲ ರಾಮ. 11 ರೂಪಾಯಿ, ಕೇವಲ 11 ರೂಪಾಯಿ ಅಷ್ಟೇ ಕಡಿಮೆ ಅಂದ್ರೆ 11 ರೂಪಾಯಿ ಕೊಡ್ರಿ ಅಂದ್ರೆ ಒಂದು ಇಟ್ಟಂಗೆ ಖರ್ಚು. ನಾವು ಅಲ್ಲಿ ಹೋದ್ರೆ ಅಂದ್ರೆ ನಮ್ಮದು ಅನ್ನೋದು ಆಗ್ಬೇಕು. ಬೇರೆಯವ್ರ ಮನೆಗೆ ಹೋದೆ ಅಲ್ಲ, ನಮ್ಮ ಮನೆಗೆ ನಾವು ಹೋದ್ವಿ, ನಮ್ಮ ದೇವಸ್ಥಾನಕ್ಕೆ ನಾವು ಹೋದ್ವಿ ಅನ್ನೋ ಅಭಿಪ್ರಾಯ ಬರಲಿ ಅಂತೇಳಿ ಇವರೇನು ರಾಮ ಮಂದಿರ ಕಟ್ತಾ ಇದ್ರಲ್ಲ ಅಯೋಧ್ಯೆದವರು, ಆ ಟೈಪ್ ಇದು ಮಾಡಿದ್ರಿ. ಯಾರೋ ನಾವು ಹೋದ್ರಂದ್ರು ಆ ಟೈಪ್. ಈಗ ಉಜ್ಜಯಿನಿ ಒಳಗೆ ಮೋದಿಜಿಯವರು 2 ವರ್ಷದಿಂದ ಉತ್ತರ ಪ್ರದೇಶದೊಳಗೆ ಮಾಡಿದ್ದಾರೆ. ಈಗ ಅಲ್ಲಿ ಹೋಗ್ಬಿಟ್ರಂದ್ರೆ ರಾತ್ರಿ ಅದು ಕಾರಿಡಾರ್ ನೋಡಿಬಿಟ್ರಂದ್ರೆ ಸ್ವರ್ಗ ಸುಖ. ಅಲ್ಲಿ ನೋಡಿ ಬಂದ್ರೆ ಜೀವನ ಪವಿತ್ರ ನನಗೆ ಆಗ್ತೈತೆ ರೀ. ಆಮೇಲೆ ಕಾಶಿದು ನಾವು 2015 ಇಸ್ವಿಯೊಳಗೆ ಹೋದೊಳಗೆ 5 ಫುಟ್ 6 ಫುಟಿನ ಸಂದಿದ್ದು. ಈಗ ಅಲ್ಲೆಲ್ಲ ಜನರಿಗೆ ಅಲ್ಲೆಲ್ಲ ಮುಸ್ಲಿಮ್ಸ್ ಇವ್ರ ಅಂಗಡಿನೇ ಇದ್ದು, ಅವ್ರಿಗೆಲ್ಲ ಬೇರೆ ಹತ್ರ ಜಾಗ ಕೊಟ್ಟು ಅವ್ರಿಗೆ ಶಿಫ್ಟ್ ಮಾಡಿ ಈಗ ಸಿಕ್ಕಾಪಟ್ಟೆ ಅಗಲೀಕರಣ ಮಾಡಿ ಭಾಳ ಅಂದ್ರೆ ಭಾಳ ಚಂದ ಮಾಡಿದ್ದಾರೆ ರೀ. ನಾ ಈಗ ಸದ್ಯ ಕಾಶಿ ನೋಡಿದ್ದಿಲ್ಲ, ಅಯೋಧ್ಯೆನೂ ನೋಡಿಲ್ಲ. ಇದೆಲ್ಲ ಆಗಿಂದ ಅಯೋಧ್ಯಕ್ಕೆ ಒಮ್ಮೆ ಹೋಗಿ ಬರ್ತಾನೆ ರೀ. ಅಯೋಧ್ಯಕ್ಕೆ ಹೋಗ್ಬೇಕು. ಆಮೇಲೆಲ್ಲ ಈಗ ಮೋದಿಜಿಯವರೆಲ್ಲ ಏನು ಮಾಡ್ತಾರೆ, ಬೇರೆ ಫಾರಿನಿಂದ ಬರ್ತಾರೆ ಗಣರಾಜ್ಯೋತ್ಸವಕ್ಕೆ ಇಂಥವಕ್ಕೆಲ್ಲ ಅವರು 5 ಸ್ಟಾರ್ ಹೋಟೆಲಾಗಿಂತಲ್ಲೆಲ್ಲ ಕರ್ಕೊಂಡು ಹೋಗಲ್ಲ, ಅಯೋಧ್ಯಕ್ಕೆ ಹೋಗ್ತಾರೆ. ಆಮೇಲೆ ಗಾಂಧೀಜಿ ಇದಕ್ಕೆ ಹೋಗಿ ಕರ್ಕೊಂಡೋಗಿ ಅಲ್ಲಿ ಕುಡಿಸ್ತಾರೆ, ಇದು ಮಾಡ್ತಾರೆ. ಅಂಥ ವ್ಯಕ್ತಿ ಸಿಗೋದು ನಮ್ಮ ಸೌಭಾಗ್ಯ, ನಮ್ಮ ಪೂರ್ವಜನ್ಮದ ಸೌಭಾಗ್ಯ. ಅದಕ್ಕೆ ಇದೇನು ರಾಮ ಮಂದಿರ ಏನು ಕಟ್ತಾ ಇದಾರಲ್ರಿ, ಅದಕ್ಕೆ ನಮಗೆ ಸಂಪೂರ್ಣ ಇದು ಮುಗಿದಿದ್ದಲ್ಲ, ಸಂಪೂರ್ಣ ಇದನ್ನು ಐತಿ. ನಾವು ಒಂದು ಸರಿ ಅಲ್ಲಿ ಹೋಗಿ ಬರೋಕ್ಕಂತ ಆಸೆನೇ ಇದೆ. ಇದೆಲ್ಲ ಆಗಿಂದ ಹೋಗಿ ಬರ್ತೇವೆ. ಆಮೇಲೆ ಮೋದಿಜಿಯವರು ಪ್ರತಿಯೊಬ್ಬರಿಗೆ ಆಹ್ವಾನ ಕೊಟ್ಟಿದ್ದಾರೆ ಅಲ್ಲಿ ಬರಲಿಕ್ಕೆ. ಅವ್ರಿಗೆ ಇವ್ರಿಗೆ ಅಂತೇಳಿ ಯಾರಿಗೆ ಹಿಂದೆ ಮುಂದೆ ಮಾಡಿಲ್ಲ. ಮಾಜಿ ಪ್ರಧಾನಿಗಳಿಗೆ ಎಲ್ಲರಿಗೂ ಆಹ್ವಾನ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿಯವ್ರಿಗೆ ಕೊಟ್ಟಿದ್ದಾರೆ, ಸೋನಿಯಾ ಗಾಂಧಿಯವ್ರಿಗೆ ಕೊಟ್ಟಿದ್ದಾರೆ. ಇವ್ರು ನಮಗೆ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಸಿದ್ದರಾಮಯ್ಯವರಿಗೆ ಒಂದೇ ಗೊತ್ತಿರೋದು ಅಂದರೆ ಬರೀ ವಿರೋಧ ಮಾಡೋದು. ಆದರೆ ಆತ್ಮಸಾಕ್ಷಿಯಿಂದ ವಿರೋಧ ಮಾಡೋಂಗಿಲ್ಲ ಅವರು. ಆತ್ಮಸಾಕ್ಷಿಯಿಂದ ಕೇಳಿದ್ರೆ ಇದು ಮೋದಿಜಿ ಮಾಡಿದ್ದು ಒಳ್ಳೆಯ ಇದನ್ನ ಅಂತಲೇ ಹೇಳ್ತಾರೆ. ಅವ್ರು ವೋಟ್ ಬ್ಯಾಂಕ್ ಇರೋದ್ರ ಸಂಬಂಧ ತಮ್ಮ ಪಕ್ಷಕ್ಕಾಗಿ ಏನು ಹೇಳ್ಬೇಕು ಅದನ್ನು ಹೇಳ್ತಾರೆ. ಸರ್, ಈಗ 133 ವರ್ಷಗಳ ನಂತರ ರಾಮ ತನ್ನ ಜನ್ಮಸ್ಥಾನಕ್ಕೆ ಆಗಮಿಸಲಿದ್ದಾನೆ. ದೇಶದ ತುಂಬ 2ನೇ ದೀಪವನ್ನು ಆಚರಿಸಿದರೆ ಈಗ ನಿಮ್ಮೂರಲ್ಲಿ ಆಚರಣೆ ಹೇಗೆ ಮಾಡ್ತೀರಾ? ನಮ್ಮೂರಲ್ಲಿ ನಾವಿನ್ನೂ ಮೀಟಿಂಗ್ ಅದನ್ನು ಮಾಡಿಲ್ಲ ರೀ. ಈಗೆಲ್ಲ ಹಿರಿಯರ ಸಮಕ್ಷಮ ಮಾಡಿಕೊಂಡು ಭರ್ಜರಿಯಾಗಿ ಒಂದು ಇದು ಮಾಡ್ಬೇಕಂತೇಳಿ ಇದು ಮಾಡ್ತೇವೆ. ಈಗ ಹಿರಿಯರು ಈಗ ಇವ್ರು ನಮ್ಮ ಜಯಣ್ಣವರಾತು, ಜೋಶಿಯವರಾತು, ಇವರೆಲ್ಲ ಹಿರಿಯರು ಅದಾರೆ. ಇನ್ನೂ ಅನೇಕ ಮುಖಂಡರು ಅದಾರೆ. ಅವ್ರನ್ನೆಲ್ಲ ಇದು ಮಾಡಿಕೊಂಡು ಒಟ್ಟುಗೂಡಿಸ್ಕೊಂಡು ಒಂದು ತೀರ್ಮಾನ ತೊಗೊಂಡು ಏನು ಅವ್ರ ನೇತೃತ್ವದೊಳಗೆ ಏನು ಮಾಡ್ಬೇಕಂತ ಮಾಡ್ತೇವೆ. ಆ ಧಕ್ಕೆ ಅಂತೂ ಖಂಡಿತವಾಗಿ ಇದಿರುತ್ತೆ ರೀ. ಆದರೆ ನಾವು ಹಿಂದೂಗಳೈತಲ್ಲ ಭಾಳ ಸಂಪನ್ನರದೇವೆ. ಹೀಗಾಗಿ ಎಲ್ಲಿ ಉಗ್ರ ಹೋರಾಟ ಇಲ್ಲ. ಅದೇ ಮುಸ್ಲಿಮ್ ಇವ್ರ ಬಗ್ಗೆ ನಾವೇನಾರು ಒಂದು ಇದು ಮಾಡಿರಂದ್ರೆ ಎಲ್ಲಿ ಬೇಕಾದಲ್ಲಿ ತಳವಾರ ತೆಗಿತಿದ್ರು, ಹೋರಾಟ ಮಾಡ್ತಿದ್ರು, ಅದು ಮಾಡ್ತಿದ್ರು, ಇದು ಮಾಡ್ತಿದ್ರು. ನಾವು ಹಿಂದೂಗಳೈತಲ್ಲ ಭಾಳ ಇದು ಮೃದು ಸ್ವಭಾವದವರು. ಏನೋ ಇದು ಹೇಳಿಕೆ ಕೊಟ್ಟರು ಅಂದ್ರೆ ರಾಮ ಬಿಡ ಅವ್ರ ಜಾತಿಯವನು ಇವ್ರ ಜಾತಿಯವನು ಅಂತ ಹಿಂಗಾಗಿಬಿಟ್ಟಿದೆ. ನಮ್ಮಲ್ಲಿ ಭಾಳ ಉಪಪಂಗಡ ಇರೋದಕ್ಕೆ ಹಿಂಗಾಗೈತೆ. ಹಿಂದೂ ನಾವೆಲ್ಲ ಒಂದಂತ ಇದಾಗಿಬಿಡ್ತಂದ್ರೆ ಅವಾಗ ನಾವು ಅವ್ರಿಗೆ ಉಗ್ರ ರೂಪದ ಹೋರಾಟ ತೋರಿಸ್ತೇವೆ, ಇದು ಮಾಡ್ತೀವಿ. ಈಗ ನಾವು ಸುಮಾರು 9ನೇ ಕ್ಲಾಸು ಅಂದರೆ ಈಗ ಒಂದು 35 ವರ್ಷದಿಂದ ಈ ರಾಮಾಯಣದ್ದು ಆಮೇಲೆ ಮಹಾಭಾರತ ಇದು ಧಾರಾವಾಹಿ ಬಂತಲ್ರಿ, ಅದು ನೋಡಿದಾಗ ರಾಮನ ಬಗ್ಗೆ ಅವಾಗೆಲ್ಲ ಐತಲ್ಲ ನಮಗೆ ನಮಗೇನು ಗೊತ್ತಿದ್ದಿಲ್ಲ. ರಾಮಾಯಣದ ಬಗ್ಗೆ ಅವೆಲ್ಲ ಪುಸ್ತಕ ಓದ್ತಿದ್ದಿಲ್ಲ. ಅದನ್ನೆಲ್ಲ ನೋಡಿಂದ ಸಿಕ್ಕಾಪಟ್ಟು ಇದು ಐತಿ ರೀ. ಆಮೇಲೆ ಮಹಾಭಾರತವನ್ನೆಲ್ಲ ನೋಡಿಂದ ಮಹಾಭಾರತದ ಬಗ್ಗೆ ರಾಮಾಯಣದ ಬಗ್ಗೆ ನಮಗೆಲ್ಲ ಸಿಕ್ಕಾಪಟ್ಟಿ ದೇವ್ರ ಬಗ್ಗೆ ಇದಾಯ್ತು. ಇಲ್ಲ ಅನ್ನೋದು ಅದೆಲ್ಲ ಕಟ್ಟಕ್ಕೈತೆ. ಇದ್ದ ರಾಮ ಇದ್ದ, ಆಮೇಲೆ ಅಯೋಧ್ಯೆ ಇದ್ದಿದ್ದು ಎಲ್ಲ ಮತ್ತೀಗೆಲ್ಲ ಇದಲ್ರಿ. ಇಲ್ಲ ಉಚಿತ ಟ್ರೈನ್ನಾಗ ಏನು ಹೋಗಲ್ಲ ರೀ. ಈಗ ಸಿಕ್ಕಾಪಟ್ಟೆ ಗೆದ್ದಿರುತ್ತಲ್ಲ, ಇವ್ರು ಹೋಗೋರೆಲ್ಲ ಹೋಗಿ ಬರಲಿ. ಆಮೇಲೆ ನಾವು ಆರಾಮಾಗಿ ದುಡ್ಡು ಕೊಟ್ಟೆ ಹೋಗಿ ಬರ್ತೇವೆ. ಉಚಿತ ಟ್ರೈನಲ್ಲಿ ಹೋಗ್ಬೇಕಂದ್ರೆ ಈಗ ಗದ್ದಲಿರುತ್ತಲ್ಲ, ಹೋಗೋರು ಅವ್ರು ಹುರುಪಿದ್ದಾರೆಲ್ಲ ಹೋಗಿ ಬರಲಿ. ಆಮೇಲೆ ನಾವು ಒಂದ್ಸರಿ ಆರಾಮಾಗಿ ಹೋಗಿ ಬರ್ತೇವೆ. ಅಲ್ಲ, ಅದು ಒಳ್ಳೆಯದು. ಅದು ಧರ್ಮ, ಶಾಂತಿ, ನೆಮ್ಮದಿ ಇರಬೇಕು ಮನಸ್ಸಿನಲ್ಲಿ ಎಲ್ಲ ಜಗತ್ತಿ. ಈಗ ನೋಡಿ ಒಂದೇ ಉದಾಹರಣೆ, ರಾಮ ಮಂದಿರಲ್ಲಿ ಮಾಡ್ತಾ ಇದ್ದಾನಂತಂದ್ರೆ ಇವತ್ತೆಲ್ಲ ರಾಜಕೀಯ ಮಂದಿ ಎಲ್ಲರೂ ಹೋಗ್ಕೊಂಡು ಎಲ್ಲ ದೇವಸ್ಥಾನ ಸ್ವಚ್ಛ ಮಾಡೋಕತ್ತೀರ. ಇಲ್ಲ ಗುಡಿ ಗುಂಡಾರು ಸಹಿತ ಒಂದು ವೇಳೆ ಗಬ್ಬೆ ಎದ್ದುಗಿದ್ದು ಅಲ್ಲೇ ಪ್ರಸಾದ ಮಾಡೋದು ಅಲ್ಲೇ ತೆಗೆದು ಅಲ್ಲೇ ಹೋಗಿತ್ತಿದ್ರು, ಸ್ವಚ್ಛ ಮಾಡಿರ್ತಿದ್ರು. ಇವತ್ತೆಲ್ಲ ಒಬ್ಬ ರಾಜಕೀಯ ವ್ಯಕ್ತಿಯಿಂದ ಹಿಡ್ಕೊಂಡು ಒಬ್ಬ ಮುಂದಾಳತ್ವ ಓಟ್ ಗುಡಿ ಸ್ವಚ್ಛ ಮಾಡೋಕತ್ತಾರೆ. ಆ ಒಂದು ಸ್ವಚ್ಛತೆ ದೇವತಾ ಭಾವನೆ ಅವರಲ್ಲಿ ಬಂದಿದೆ ದೇವರು. ಅದು ಒಂದು ಒಳ್ಳೆಯದು. ಇಷ್ಟೇ ನಾವು ಹೇಳೋದು. ಅವ್ರ ದೇವರು ರಾಮ ದೇವರಲ್ಲಿ ಮನುಷ್ಯರಲ್ಲಿ ಮಾಡ್ತಾ ಇದ್ದಾರೆ ಒಂದು ವ್ಯಕ್ತಿ, ಅದಕ್ಕೂ ನಾವು ಸಪೋರ್ಟ್ ಕೊಡಬೇಕು. ಅದರಿಂದ ನಮ್ಮ ದೇಶ ಉದ್ಧಾರ, ದೇಶ ಸ್ವಚ್ಛತೆ ಉಳಿತೈತಿ, ಒಂದು ಗ್ರಾಮ ಸ್ವಚ್ಛತೆ ಉಳಿತೈತಿ. ಅದು ಒಂದು
ಒಳ್ಳೆಯದು. ದೇವ್ರು ಅವ್ರಿಗೆ ಆಶೀರ್ವಾದ ಮಾಡಲಿ, ದೇವರಿಂದ ಇದನ್ನು ಅಂತ ಹೇಳ್ಬೋದು. ದೇವ್ರಿಗೆ ನೆಮ್ಮದಿ, ಜನರಿಗೆ ನೆಮ್ಮದಿ ಸಿಗ್ತೈತಿ. ಇಲ್ಲೊಂದು ನಾವೆಲ್ಲೇ ಹೋಗಿ ಕುಂದಿರ್ತೀವಿ, ಆ ದೇವ ಅಲ್ಲೊಂದು ಗುಡಿ ಕುಂಟ್ರೆ ಏನಪ್ಪ ಅಂದ್ರೆ ಅವ ಅಲ್ಲಾನರ ಇರ್ಬೋದು, ರಾಮರ ಇರ್ಬೋದು, ಮತ್ತು ಹನುಮಂತ ದೇವರು ಅಲ್ಲಿ ಹೋಗಿ ಕೈ ಮುಗಿದು ಕುಂತು ಅವನ ಹತ್ರ 5 ಮಿನಿಟ್ ಕುಂತು ಬಂದ್ರೆ ಪ್ರಶಾಂತ ವಾತಾವರಣ ಇರ್ತೈತಿ, ಮನ್ಸಿಗೆ ನೆಮ್ಮದಿ ಸಿಗ್ತೈತಿ. ಅದೇ ಹೋಗಿ ಒಂದು ಬೈಲ ಕುಂತು ಬರೋದಕ್ಕೆ ಅಲ್ಲಿ ವಾಹನ ಅಡ್ಡಾಡ್ತು, ಧೂಳು ಇರ್ತೈತೆ. ಆ ದೇವಸ್ಥಾನ ಕಟ್ಟ್ಯಾನಂದ್ರೆ ಅಲ್ಲಿ ಹೋಗಿ ಕುಂತು ಬಂದು ಎಷ್ಟೋ ನೆಮ್ಮದಿ ಇರ್ತೈತಿ. ಅದು ಮನುಷ್ಯನ ನೆಮ್ಮದಿಗೆ ಮುಖ್ಯ. 4 ಜನರಿಗೆ ಉದ್ಯೋಗ ಆಗ್ತದೆ ನೋಡಿ. ಒಬ್ಬ ಶಿಲ್ಪಿ ಇರ್ತಾನೆ, ಒಬ್ಬ ಮೇಸ್ತ್ರಿ ಗೌಂಡಿ ಹೊಂಟ್ರೆ ಅವ್ನ ಕಾಳು ಕರ್ಕೊಂಡು ದುಡಿತಾನೆ. ಮತ್ತು ಉದ್ಯಮಿಗೆ ಸಿಮೆಂಟು, ಕಬ್ಬಣ ವ್ಯಾಪಾರಕ್ಕೂ ಮತ್ತು ಕಟ್ಟಲಿಲ್ಲ ನಾವು ಅವ ಹಂಗೆ ಇಟ್ಕೊತಾನೆ. ಮನೆ ಕಟ್ಟೋದಕ್ಕೆ ಹೋಗ್ತಿ, ಎಲ್ಲ ಇದಕ್ಕೂ ಹೋಗ್ತಿ. ಇವತ್ತು ವ್ಯಾಪಾರ ಸಣ್ಣಕ್ಕಾಗಿ ಅವ್ರಿಗೆ ವ್ಯಾಪಾರ ಆಕೈತಿ, ಉದ್ಯೋಗ ಎಲ್ಲರೂ ಸೃಷ್ಟಿ ಆಗ್ತೈತಿ ಒಂದು ಇದು ಮಾಡೋದ್ರಿಂದ. ಹೀಗೆ ಒಂದು ಯಾವುದೋ ದೇವಸ್ಥಾನ ಕಟ್ಟಲಿ, ಒಂದು ಬಿಲ್ಡಿಂಗ್ ಕಟ್ಟಲಿ, ಉದ್ಯೋಗ 4 ಮಂದಿಗೆ ಅನ್ನ ಆಕೈತಿ ಅದರಿಂದ. ಅದು ಇರೋದೇ ಎಲ್ಲ ಇದೆ, ಸಮಾಜದಾಗಿರೋದು, ವಿರೋಧ ಪಕ್ಷ ಇರ್ತದೆ, ಅದ್ರಾಗ ಇರ್ತೈತಿ. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬಾರ್ದು ನಾವು. ಇವತ್ತೇ ನನಗೆ ಆಗೋದಲ್ಲಪ್ಪ ನಾ ಏನೋ ಮಾತಾಡ್ತಿರ್ತಾನೆ, ಅದು ಬೇಡ. ಇದು 4 ಜನಕ್ಕೆ ಒಳ್ಳೇದಾಕತ್ತಿಲ್ಲ ಅದನ್ನು ವಿಚಾರ ಮಾಡೋಕೆ ಮೊದಲು ನಾವು 4 ಜನಕ್ಕೆ, 4 ರೈತರಿಗೆ 4 ಜನಕ್ಕೆ ಒಳ್ಳೇದಾಕತ್ತಿ ಅಂದ್ರೆ ನಾವು ಮಾಡೋದು. ಇವತ್ತು ನನಗೆ ನಿನಗೆ ಆಗೋದಿಲ್ಲ ಅಂದ್ರೆ ನಿಮ್ಮ ಬಗ್ಗೆ ನಾವು ಮಾತಾಡೋದು, ನೀ ಅದು ತಲೆ ಕೆಡಿಸ್ಬಾರ್ದು, ನಿನ್ನ ದಂಧೆ ನೀವು ಮಾಡ್ಕೊಂಡು. ಹಾಗೆ ಇವತ್ತು ಸ್ವಾಭಾವಿಕ ರಾಜಕೀಯದಲ್ಲಿ ಪಕ್ಷ, ವಿರೋಧ ಪಕ್ಷ, ಇತರ ಪಕ್ಷ ಇದ್ದಾರ್ತು. ಅದಕ್ಕೆ ನಾವು ಮಾಡೋ ಕೆಲಸ ಮಾಡ್ಕೊತ ಹೋಗ್ಬೇಕು. ದೇವ್ರ ಕೆಲಸಕ್ಕೆ ಯಾರು ಅಡ್ಡಿ ಬರಬಾರ್ದು. ಮಾಡಿದ್ರೆ ನಾವು ದೇವ್ರ ಮಾಡಿ ನಮ್ಗೆ ನೆಮ್ಮದಿ ಸಿಗುತ್ತೆ, ನಮ್ಗೆ ಒಳ್ಳೇದಾಕೈತಿ. ಇವತ್ತು ಎಷ್ಟೋ ಹಿಂದೆ ಮಾಡಿ 92ರಾಗ ಆಗಿದ್ದು ಇವತ್ತು ಮಾಡ್ತೀವಿ ಅಂದ್ರೆ ಒಂದೇನೋ ಶಕ್ತಿ, ನೆಮ್ಮದಿ ಸಿಗ್ತೈತಿ. ಹೋಗಿ ಬರೋದು ಮಾಡೋದು ಮಾಡಲಿ. ಹೇಳ್ತಾರೆ ಒಬ್ಬರು ಸಿಕ್ಕಿಲ್ಲ ಅಂತಾರೆ, ಮತ್ತು ಆಗಿದ್ರೆ ಸಿಕ್ಕಾರೆ. ಎಷ್ಟೋ ಮಂದಿ ಅವ್ರು ಕಾಂಗ್ರೆಸ್ ಅಂತಾರಲ್ಲ, ನಾನು ಸಿಕ್ಕೈತಿ, ನಾವು ಈಗ ಹೋಗೋದಾಗೋದಲ್ಲ, 22 ನಂತರ ನಾವು ಫ್ಯಾಮಿಲಿ ಕರ್ಕೊಂಡು ಹೋಗಿ ಬರ್ತೀವಿ ಅಂತಾರೆ. ಇದು ಸಂತೋಷ್ ಲಾಡ್ ಹೇಳಿದ್ರು, ಇವ್ರು ಹೇಳಿದ್ರು, ನಾವು ಹಿಂದಾಡಿ ಹೋಗ್ತೀವಿ ಅಂತಾರೆ. ಅವ್ರ ಭಕ್ತಿ ಅಲ್ಲ, ಅವ್ರು ಹೋಗೋ ದೇವರಿಗೆ ಕೈ ಮುಗಿರಿ ಅಂತ ನಾವು ಹೇಳೋದಲ್ಲ. ನಿಮ್ಮ ಭಕ್ತಿ ನಿಮ್ಮಲ್ಲಿ ತಾನಾಗಿ ಹುಟ್ಟಬೇಕು, ಮತ್ತೊಬ್ಬರಿಂದ ಬರಬಾರ್ದು ಭಕ್ತಿ. ಹೀಗೆ ಹೇಳಿಕೆ ಒಂದು ಇದು ದುಡಿಯೋದು ಬೇರೆ, ಭಕ್ತಿ ದೇವ್ರ ಮೇಲೆ ಭಕ್ತಿ ಬರೋದೇ ಬೇರೆ. ಕೈ ಮುಗಿರಿ, ನೀವು ಬೇಡ್ಕೋರಿ ಅಂತ ಸುತ್ತ ಹಾಕ್ರಿ ರೌಂಡು ಅದು ಹೇಳೋದಲ್ಲ. ನಿಮ್ಮಲ್ಲಿ ಆತ್ಮಶಕ್ತಿ ಏನು ಬರ್ತೈತಿ ತಾನೇ ಹುಟ್ಟಿಸ್ತೈತೆ, ದೇವ್ರು ತಾನೇ ಹುಟ್ಟಿಸ್ತಾನೆ ಅಂತಾರೆ. ಶ್ರೀರಾಮ ಈಗಿಲ್ಲ, ಅವ ಹಿಂದಿದ್ದ, ಹಿಂದೆ ಕಾಲ್ಪನಿಕ ಇದ್ದಲ್ಲ, ಇದ್ದಿದ್ದು ಮತ್ತು ಇದಕ್ಕೆ ಬಂದು ಅವಾಗ ಶ್ರೀಲಂಕಾಗೆ ಹೋಗಿ ಅಲ್ಲಿ ಯಾಕೆ ಇದು ಮಾಡ್ಕೊಂಡ, ಸೀತೆ ಅಪಹರಿಸ್ಕೊಂಡು ಬಂದ. ಮತ್ತು ಹಿಂದೆ ಕತೆ ಈಗ ಯಾರು ನೋಡಿರ್ತಾರೆ, ಇದೇ ಇರೋದು ಈಗ ನೋಡ್ಯಾರ. ಹಿಂದಿಂದನೇ ಓದ್ಕೊಂಡು ಪುರಾಣ ಅದನ್ನೆಲ್ಲ ಇದು ಮಾಡೋಕೆ ಹೋಗ್ಬಿಡೋದು. ನಾವೇನು ದೇವ್ರದನ, ದೇವ್ರಿಗೆ ಒಂದು ಕೈ ಮುಗಿ, ದೇವ್ರ ಭಕ್ತಿ ಕೊಡಬೇಕು. ಅವ್ನು ದೇವ್ರಂತ ನಂಬಿದರೆ ಅದಾಗ್ತದೆ, ಇಲ್ಲ ಅಂತ ಬಿಡು ಅನ್ಬೇಕು. ಅದನ್ನು ಟೀಕಾ ಮಾಡೋಕೆ ಹೋಗ್ಬೇಡ್ರ ಅನ್ನೋದಾಗ. ಈಗ ನೀವು ಮಾಡಿದ್ ಬಂದು ಒಳ್ಳೆ ಕೆಲಸ ಮಾಡೋಕೈತಿ. ಈಗ ಇದು ಒಳ್ಳೆ ಕೆಲಸ ನೀ ಇವತ್ತು ಇದು ಮಾಡೋಕ್ಕೆ ಬಂದಿರಪ್ಪ ಅಂದ್ರೆ ನೀನು ಟೀಕಾ ಮಾಡೋಕೆ ನೀ ಯಾಕೆ ಬರ್ತೀವಿ ಅಂತಂದ್ರೆ ಇದಲ್ಲ, ಹಂಗೆ ಮಾಡಬಾರ್ದು ಅಂತ ಹೇಳೋದು. ಒಳ್ಳೆ ಕೆಲಸ ಆಗ್ಬೇಕು. ಅವ್ರು ಮಾಡ್ರೆ ನಾವು ಬೆಂಬಲ ಕೊಡೋನು. ಈಗ ನೀನು ಅಲ್ಲಿಂದ ಬಸ್ ಹತ್ತಿ ಬಂದು ಇಲ್ಲಿ ಇದನ್ನು 4 ಮಂದಿ ಸಂದರ್ಶಿಸುವಂತ ಬಂದ್ರೆ ನೀನು ಒಳ್ಳೇದಾಗಲ್ಪ ಅಂತ ನಾವು ಆರಿಸ್ಬೇಕು. ಅದು ಇದಕ್ಕೆ ನಿನ್ನ ಧರ್ಮ. ನೀನು ಒಂದು ಮಾನವೀಯತೆಯಾಗಿ ನಾವು ಇವತ್ತು ನಮ್ಮ ಕರ್ನಾಟಕದಾಗಿದೈತಪ್ಪ, ರಾಮನ ಬಗ್ಗೆ ಮಾತಾಡ್ತೀವಿ, ಒಟ್ಟು ಕೇಳೋಣಪ್ಪ, ಒಂದು ನ್ಯೂಸ್ ಇದ್ರಾಗಿದೈತಿ ಅಂತ ನಿಮ್ಮದೊಂದು ಧರ್ಮದೇ ನೀವು ಹೊಂಟಿರಿ. ಆ ಧರ್ಮ ಮುಖ್ಯ ಇದು ಈಗೇನಿದ್ರಾಗ. ಭಕ್ತಾದಿಗಳ ದೇಣಿಗೆಯಲ್ಲಿ ನಿರ್ಮಾಣಗೊಳ್ಳುತ್ತಿರುವಂಥ ಶ್ರೀರಾಮ ಮಂದಿರ ಹೇಗಿದೆ? ಚೆನ್ನಾಗಿದೆ. ಈಗ ಅದನ್ನು ನಾವು ನೋಡೇವಿ. ಹಿಂದೆ 2016-17 ಹೋಗಿದ್ವಿ ನಾವು ಇಲ್ಲಿಂದ ಬಸ್ ಮಾಡಿಕೊಂಡು 20 ದಿವಸ ಅಯೋಧ್ಯೆಗೆ. ಅವಾಗ ಸೌರನದಿ ಜಾಗ ಏನೇನು ಬೈಲಿತ್ತು, ಒಳಗೆ ಹೊಡಿತಿತ್ತು, ಅವಾಗ ಏನಿದ್ದಿಲ್ಲ, ಎಲ್ಲ ಮಾಡ್ಯಾರ. ಕಾಶಿಯಾಗ ನೀಟಾಗಿ ರಸ್ತೆ ಇತ್ತು, ಬೈಕ್ ಇಟ್ಟಿಂಗ್ ದಾಟಕ್ಕೆ ಹೋಗ್ಬೇಕಾರೆ ನಾವು ಕೈ ಮುಗಿದು ಬರ್ಬೇಕಾರೆ ಒಂದು ಇದು ಆಗಿತ್ತು. ಇವತ್ತೆಲ್ಲ ರೋಡ್ ಇದು ಮಾಡ್ಯಾರ, ಹರಿಶ್ಚಂದ್ರ ಘಾಟು ಸ್ವಚ್ಛ ಮಾಡ್ಯಾರ. ಅವಾಗ ಅಲ್ಲೇ ಸುಡ್ತಿದ್ರು, ಈಗೆಲ್ಲ ಸ್ವಚ್ಛ ಮಾಡಿ ಬೇರೆ ಕಡೆ ಇದು ಮಾಡಕತ್ತಾರೆ. ಅವೆಲ್ಲ ಒಂದು ನೆಮ್ಮದಿಯಿಂದ ಆಗ ಒಳ್ಳೇದಾಗಿತ್ತು. ಅದು ನಾವು ಹೋಗಿದ್ವಲ್ಲ ರೀ, ಸರು ನದಿ ಜಳಕ ಮಾಡೋಗಿದ್ದೆ. ಅವಾಗ ಬೈಲ ಏನೋ ಅಲ್ಲಿ ಒಂದು 4 ದನ ಕಟ್ಟು ಇದು ಮಾಡಿದ್ರು, ಏನಿಲ್ಲ. 2016 ಹೋಗಿವಿ ನಾವು. ಹೋಗಿ ಎಲ್ಲ ಮಾಡ್ಬೋದು, ಶ್ರೀಲಂಕಾ, ಮನೋಲಯ ಎಲ್ಲ ಮಾಡ್ಕೊಂಡ್ಬಂದ್ವಿ. ಇದೇ ಇತ್ತು. ಆದರೆ ಈಗ ಮಾಡ್ಯಾರಲ್ಲ, ನೋಡೋಕೆ ಚೆಂದ ಐತಿ. ಅದು ಸಾಕಪ್ಪ ನೆಮ್ಮದಿ. ಒಂದು ಜನರಿಗೆ ಒಂದು ಆಶೀರ್ವಾದ. ಗೌರ್ಮೆಂಟಿಗೆ ಆದಾಯ ಇರ್ತೈತಿಲ್ಲ. ಇವತ್ತು ನಾನು ದುಡ್ಡು ಖರ್ಚು ಮಾಡ್ಕೊಂಡು ಅಲ್ಲಿ ನೋಡಿ ಬರ್ತೇನೆ ಅಂದ್ರೆ ಅದಕ್ಕೆ ದುಡ್ಡು ಗೌರ್ಮೆಂಟಿಗೆ ಗೊತ್ತಿಲ್ಲ. ಒಂದು ಟ್ರೈನ್ ಖರ್ಚು ಮಾಡಿ ಹೋಗೋಣಂದ್ರೆ ಗೌರ್ಮೆಂಟಿಗೆ ಹೋಗ್ತೀವಿ, ಒಂದು ಬಸ್ಸಿಗೆ ಹೋಗ್ತೀವಿ. ವ್ಯಾಪಾರ ಸಿಗಿದಾಕತ್ತಿ. ಆಮೇಲೆ ಒಂದು ಅಂಗಡಿ ಇಟ್ಟಾನಂದ್ರೆ 4 ಕಾಯಿ ಹೋಗ್ಬಿಟ್ರೆ ಹೂವು ಮೇಲೆ ಹೋಗ್ತಂದ್ರೆ ಒಂದು ದಂಧೆ ಒಂದಾಗ. ಈಗ ನಾವು ಅಲ್ಲಿ ಹೂವಿನ ಮೇಲೆ ಹೋಗ್ಬೇಕು. ಹಿಂಗೆ ಒಂದು ಇದು ಇರ್ತೈತಿ, ಎಲ್ಲ ಬೀಳ್ತೈತಿ. ಈಗ ನನಗೆ 10,000 ರೂಪಾಯಿ ಉತ್ತಮ ಐತೆ, ಗೌರ್ಮೆಂಟಿಗೆ ಇದು ಕೊಡ್ತಿರ್ತಾನೆ. ನನಗೆ ಆಗಿಲ್ಲ ಅಂದ್ರೆ ಅವ್ನು ಎಲ್ಲಿಂದ ಕಟ್ಟಬೇಕು. ಹಿಂಗೆ ಜನರಿಂದ ಒಂದು ಲಿಂಕ್ ಇರ್ತೈತಿ. ಅಯೋಧ್ಯೆ ಮಾಡಿದ್ದು ಒಳ್ಳೆಯದು ಅಂತ ಹೇಳ್ತೀವಿ. ಹಿಂದೂ ದೇಶ ನಿರ್ಮಾಣವಾದರೆ ದೇಶ ದಿವಾಳಿ ಆಗುತ್ತೆ ಅಂತ ರಾಜಕಾರಣಿಗಳು ಹೇಳುತ್ತಿದ್ದಾರೆ, ಅದಕ್ಕೇನು ಹೇಳ್ತೀರಾ?
ಇವ್ರಿಗೆ ಏನಾಗ್ಬಿಟ್ಟೈತೆ ಅಂದ್ರೆ ನೋಡ್ರಿ ಇವ್ರದ್ದು ಒಂದು ವೋಟ್ ಬ್ಯಾಂಕ್ ಅಂತ ಐತಿ, ಕಾಂಗ್ರೆಸ್ಸಿಗೆ ಒಂದು ವೋಟ್ ಬ್ಯಾಂಕ್ ಅಂತ ಐತಿ. ಹೀಗಾಗಿ ಆ ವೋಟ್ ಬ್ಯಾಂಕ್ ಮೇಲೆ ಹಲವಾರು ಪಕ್ಷಗಳ ಕಣ್ಣದಾವೆ. ಬಿ ಜೆ ಪಿಗೆ ಹಂಗಿಲ್ಲ. ಬಿ ಜೆ ಪಿದೀಗ ಒಂದೇ ಅವ್ರದ್ದು ದೇಶದ ಅಭಿವೃದ್ಧಿ ಮತ್ತು ಒಂದು ಹಿಂದೂ ಪರ ಕಾರ್ಯಗಳು, ಯಾರು ವೋಟ್ ಹಾಕ್ತೀರಿ ಯಾರು ಬಿಡ್ತೀರಿ ಅನ್ನೋದು. ಬಟ್ ಇವ್ರಿಗೆ ಏನಾಗ್ಬಿಟ್ಟೈತೆ ಅಂದ್ರೆ ಹಲವು ಬೇರೆ ಬೇರೆ ಪಕ್ಷಗಳಿಗೆ ಇವು ನಮ್ಮ ಅಲ್ಪಸಂಖ್ಯಾತರು ಅಂತೇಳಿ ಇವರು ಮುಸ್ಲಿಮ್ಸ್ ಏನು ವೋಟ್ ಬ್ಯಾಂಕ್ ಇದೆಯಲ್ಲ ಎಲ್ಲ ಇದು ಹೊಡೆದೋಗುತ್ತೋ ಅನ್ನೋ ಹೆದರಿಕೆ ಇದೆ ಇವ್ರಿಗೆ. ಹೀಗಾಗಿ ಅವ್ರನ್ನ ಮನವೊಲಿಸೋ ಸಲುವಾಗಿ ಎಲ್ಲ ಹೇಳ್ತಾರೆ. ನಾನು ಕೇಳಿದೆ, ಅವರು ಸಿದ್ದರಾಮಯ್ಯ ಅವ್ರ ಮಗ ಹೇಳಿದ್ದು ಅಫ್ಘಾನಿಸ್ತಾನ ಆದಂಗೆ ಆಗುತ್ತೆ ಮತ್ತು ಪಾಕಿಸ್ತಾನ ಆದಂಗೆ ಆಗುತ್ತೆ. ಅವು ಯಾಕೆ ಹಂಗಾದವು ಅನ್ನೋದು ಜನಕ್ಕೆ ಗೊತ್ತೈತಿ. ಅವೆಲ್ಲ ಹಾಳಾಗಿದ್ದು ಧರ್ಮ ನಿರಪೇಕ್ಷವಾಗಿ ಇದ್ದಕ್ಕೆ ಅಥವಾ ಎದಕ್ಕೂ ಅಂಥೇಳಿ ಗೊತ್ತೈತಿ. ನಮ್ಮ ಹಿಂದೂ ಧರ್ಮ ಏನೈತಲ್ಲ ಇದು ಯಾವಾಗಲೂ ಯಾವುದೇ ರೀತಿಯಾದಂಥ ಸ್ವಾರ್ಥ ಮನೋಭಾವದಿಂದ ಹುಟ್ಟಿದ ಧರ್ಮ ಅಲ್ಲ ಇದು. ಇದಕ್ಕೆ ಇತಿಹಾಸ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಇವತ್ತಿಗೂ ಕೂಡ ಅದು ಅದಕ್ಕೆ ರಾಮ ಅನ್ನೋದೇ ಅದೇ. ರಾಮ ಏನದನಂದರೆ ರಾಮರಾಜ್ಯದಂದರೆ ಯಾರಿಗೂ ಅನ್ಯಾಯ ಆಗಬಾರ್ದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಇರುವಂಥದ್ದು. ಇದನ್ನು ಸ್ಥಾಪಿಸಕ್ಕೆ ಹೋಗ್ತಾ ಇರೋದೇ ಬಿ ಜೆ ಪಿ ಈಗ. ಅಂದರೆ ಇದೇನು ಇವರು ತುಷ್ಟೀಕರಣ ಮಾತಾಡ್ತಾರಲ್ಲ ಇದನ್ನೂ ಮೀರುವಂಥ ಒಂದು ಪಕ್ಷ. ಜನರ ಸಂಘಟನೆ ಮತ್ತು ಒಗ್ಗೂಟದಿಂದಾಗಿ ಅವ್ರಿಗೆಲ್ಲೇ ಅಧಿಕಾರ ಸಿಗೋದಿಲ್ಲೋ ಅನ್ನುವಂಥ ಒಂದು ದೊಡ್ಡ ತಳಮಳ ಇದೆಯಲ್ಲ ಕಾಡ್ತಾ ಇದೆ ಅವರು. ಹೀಗಾಗಿ ಅವರೆಲ್ಲ ಏನೇನೋ ಮಾತಾಡ್ತಾ ಇದ್ದಾರೆ. ಈ ತುಷ್ಟೀಕರಣ ರಾಜನೀತಿಯಿಂದ ಸಮಾಜ ಸ್ವಾಸ್ಥ್ಯ ಹಾಳಾಗುತ್ತೆ ಅಂತ ಅನ್ಸುತ್ತಾರೆ ಅದು ಸಾರ್ವಜನಿಕರಾಗಿ 100% ಹಾಳಾಗುತ್ತೆ ರೀ. ನನಗೆ ಸಿಗಬೇಕಾಗಿದ್ದು ನನಗೆ ಸಿಗದೆ ನನ್ನ ಪಕ್ಕದವನಿಗೆ ಸಿಕ್ಬಿಡ್ತಂದ್ರೆ ಇವರು ಶಾಲೆಯಲ್ಲಿ ಮೊಟ್ಟೆ ಕೊಡೋದ್ರಿಂದನೇ ಶುರು ಮಾಡಿದರು. ಅವ್ರಿಗೆ 2 ಮೊಟ್ಟೆ ಇವ್ರಿಗೆ 1 ಮೊಟ್ಟೆ ಅಥವಾ ಇವ್ರು ಮೊಟ್ಟೆ ತಿನ್ನಬೇಕು, ಎಲ್ಲರೂ ತಿನ್ನಬೇಕು, ಕಂಪಲ್ಸರಿ ತಿಂದೇ ಇದ್ದವನು ತಿನ್ನಬೇಕು ಅನ್ನುವಂಥದ್ದಾಗಲಿ. ಆಮೇಲೆ ನೀವು ಶಾದಿ ಭಾಗ್ಯಗಳು ನೋಡ್ರಿ, ನೀವು ಕೆಲವೊಂದು ಇವೇನಿದಾವೆ ಈಗ ನೋಡ್ರಿ. ಈಗೂ ಐತಿ ನಮ್ಮ ಸಿದ್ದರಾಮಯ್ಯ ಅವ್ರದ್ದು ಅಲ್ಪಸಂಖ್ಯಾತರಿಗೆ 3 ಲಕ್ಷ ಸಬ್ಸಿಡಿ, ಕಾರ್ ತೊಗೊಂಡ್ರೆ ಅದು ತೊಗೊಂಡ್ರೆ ಯಾಕೆ ಹಂಗಂತ ಟ್ಯಾಕ್ಸ್ ಕಟ್ಟೋರು ಎಲ್ಲರೂ ಸಮಾನವಾಗಿ ಕಟ್ತಾರೆ. ಅವ್ರಿಗೆ ಎಲ್ಲರೂ ಸಹಜವಾಗಿ ಮನುಷ್ಯನೊಳಗೆ ಒಂದು ಭೇದ ಭಾವ ಹುಟ್ಟತ್ತೆ. ತುಷ್ಟೀಕರಣನ ಮತ್ತೇನಿಲ್ಲ ಇಲ್ಲಿ. ಇದರಿಂದ ಒಳ್ಳೇದೇನೂ ಆಗೋದೇ ಇಲ್ಲ, ಎಲ್ಲ ಕೆಟ್ಟದೇ ಆಗೋದು. ಈ ಸಮಾಜದೊಳಗೆ ಎಲ್ಲ ಸರ್ವಧರ್ಮರು ಎಲ್ಲ ಜಾತಿಗಳ ಜನನೂ ಒಗ್ಗೂಡಿರ್ತಾರೆ. ಈ ರಾಜಕಾರಣಿಗಳಿಂದ ಏನೋ ಸ್ವಲ್ಪ ಅವ್ರದ್ದು ವಿಚಲಿತ ಆಗುತ್ತೆ ಅಂತ ಅನ್ಸುತ್ತೆ ಕೆಲವೊಂದು ಟೈಮಲ್ಲಿ ಸಮಯದಲ್ಲಿ. 100% ರೀ. ಡಿವೈಡ್ ಆ್ಯಂಡ್ ರೂಲ್ ನೋಡ್ರಿ, ನಮಗೆ ತಿಳುವಳಿಕೆಗೆ ಬಂದುಬಿಟ್ಟಿದೆ ಜನಕ್ಕೆ. ಈಗ ನೀವು ಲಿಂಗಾಯತ ಹೊಸ ಧರ್ಮ ಮಾಡ್ತೀವಿ ಅಂತ ಹೊರಡ್ತಾರೆ. ಮತ್ತೊಂದು ಇಲ್ಲ ಫೇಲ್ ಆಗ್ತಿದ್ದು. ಈಗ ಅಲ್ಲಿ ಜಾತಿ ಗಣತಿ ಅಂತ ಮಾಡಿದ್ರು ಅಲ್ಲಿ UP ಬಿಹಾರದಾಗೆಲ್ಲ ಎಲೆಕ್ಷನ್ಸ್ ಇದ್ದಾಗ ಜಾತಿ ಅಂತ ಗಣತಿ ಮಾಡಿದ್ರು. ಯಾಕೆ ಮಾಡಕತ್ತಿದ್ರು ಇವ್ರು ಜಾತಿ ಗಣತಿ ಅಂತೇಳಿ? ಬಿಕಾಸ್ ಆಫ್ ಇವ್ರಿಷ್ಟು ಸಂಖ್ಯೆಯಲ್ಲಿದ್ದಾರೆ, ಇವ್ರಿಷ್ಟು ಸಂಖ್ಯೆ ಅಲ್ಲ, ನಾವು ನಿಮ್ಮ ಪರವಾಗಿ ನಾವು ಅವ್ರ ಪರವಾಗಿ ಅಂತ ಮಾಡೋಕ್ಕೆ ಹೋಗಿ ಅದು ಫೇಲ್ ಆಯ್ತು. ಇವರು ನ್ಯೂಸ್ ಡಿಬೇಟ್ಗಳಲ್ಲಿ ಓಪನ್ ಆಗಿ ಹೇಳ್ತಾರೆ, ಅಲ್ಲ ಮತ್ತು ಇವರು ಜಾತಿದ ಏನು ಕಾರ್ಡು ಜಾತಿ ಕಾರ್ಡ್ ಫೇಲ್ ಆತ್ರಿ ಅಂತೇಳಿ. ಇದು ಏನು ಬರೀ ಥಿಂಕ್ ಟ್ಯಾಂಕ್ಸ್ಗಳಿಗೆ ಅಷ್ಟೇ ಈಗ ಬುದ್ಧಿವಂತರಿಗೆ ಮಾತ್ರ ಗೊತ್ತಾಗ್ತೈತೆ ಅಂತ ಅನ್ನೋಂಗಿಲ್ಲ, ಸಾರ್ವಜನಿಕರಿಗೂ ಗೊತ್ತಾಗತ್ತೆ. ಇವತ್ತು ಯಾಕೆ ಇವ ನಮ್ಮ ಮನೆಗೆ ಬರಕತ್ತಾನ, ಇವ ಯಾಕೆ ನಮ್ಮ ಬಗ್ಗೆ ಮಾತಾಡಕತ್ತಾನ ಅನ್ನೋದು ಎಲ್ಲರಿಗೂ ಗೊತ್ತೈತಿ. ಎಲ್ಲರಿಗೂ ಗೊತ್ತೈತಿ. ಸಮಾಜ ನೋಡ್ರಿ, ರಾಜಕೀಯದವರಿಂದಾಗಿ ಸಮಾಜ ಅಲ್ಲ, ಸಮಾಜದವರಿಂದಾಗಿ ರಾಜಕೀಯ. ಇವ್ರು ಏನು ತಿಳ್ಕೊಂಡಾರ ಅಂದ್ರೆ ನಾವು ಹೆಂಗೆ ಮಾಡ್ತೀವಿ, ಜನ ಹಂಗೆ ಇಲ್ಲಿಲ್ಲ. ಜನ ನಾಲೆಜ್ ಇಡದಾರ. ನಮ್ಮಲ್ಲಿ ವಿದ್ಯಾವಂತರ ಸಂಖ್ಯೆ ಭಾಳ ಕಡಿಮೆ ಇದ್ದಾಗ ನಮ್ಮ ಮಂದಿ ಎಷ್ಟೋ ಹುಷಾರಾಗಿದ್ದರು. ಇವತ್ತಂತೂ ಎಲ್ಲರಿಗೂ ಗೊತ್ತೈತಿ. ಎಲ್ಲ ಸೋಷಿಯಲ್ ಮೀಡಿಯಾ ಅದು ಇದು ಎಲ್ಲ ನೋಡ್ಕೊಂತು ಜನಕ್ಕೆ. ಮತ್ತು ನಾವು ನಾನು ಸಾಮಾನ್ಯವಾಗಿ ಕೇಳ್ತಿದ್ದೆ, ಓಟ್ ಹಾಕಿ ನೋಡಪ್ಪ, ಯಾರು ಓಟ್ ಹಾಕಿದ್ರೆ ನಾವು ದುಡಿದು ತಪ್ಪೋದಿಲ್ಲ ಅನ್ನುವಂಥ ಒಂದು ಮಾತಿತ್ತು. ಯಾಕೆ ಆ ಮಾತು ಮಾತಾಡ್ತಿದ್ರು ಅನ್ನೋದು ಗೊತ್ತು. ಯಾಕಂದರೆ ರಾಜಕಾರಣಿಗಳು ಅವ್ರಿಗೇನು ಬೇಕು ಅದನ್ನು ಮಾತ್ರ ತೊಗೊಂಡು ಹೋಗ್ತಾರೆ. ಆಗಿನ ಪೂರ್ತಕ್ಕೆ ಅವ್ರದ್ದು ಎಲೆಕ್ಷನ್ ಆಗೋ ಮಟ್ಟ ಅಷ್ಟೇ ಅವ್ರದ್ದು ಅಂತ ಗೊತ್ತೈತಿ. ಹೀಗಾಗಿ ಯಾರು ಲಾಂಗ್ ಟರ್ಮ್ದು ವಿಚಾರ ಇಟ್ಕೊಂಡು ಯಾರು ಸದೃಢ ಒಂದು ಸಮಾಜನ ಕಟ್ಟಕ್ಕೆ ಹೋಗ್ತಾರೆ, ಜನ ಅವ್ರನ್ನ ಹಿಂಬದಿಯಿಂದ ಮತ್ತು ನೇರವಾಗಿ ಆದರೂ ಬೆಂಬಲಿಸ್ತಾರೆ. ರಾಜಕಾರಣಿ ಹೇಳೋ ಹಾಗೆ ಹಿಂದೂ ರಾಷ್ಟ್ರ ಆದರೆ ದೇಶ ದಿವಾಳಿ ಆಗುತ್ತೆ ಅಂತ ಹೇಳ್ತಾರೆ. ಯಾವ ಥರ ದಿವಾಳಿ ಆಗುತ್ತೆ? ಈಗ ಭಾರತದಲ್ಲಿ ಬಹುಸಂಖ್ಯಾತರು ಯಾರಿದ್ದಾರೆ, ಹಿಂದೂಗಳಿದ್ದಾರೆ ಅಂತ ಹೇಳ್ತಾರೆ. ಆದರೂ ಜಾತ್ಯತೀತ ರಾಷ್ಟ್ರ ಅಂತ ಎಲ್ಲರೂ ಒಪ್ಕೊಂಡಿದ್ದಾರೆ. ಹಿಂದೂ ಅಂದ ತಕ್ಷಣ ಯಾಕೆ ಇವರೆಲ್ಲ ಉರಿದು ಬೀಳ್ತಾರೆ? ಒಂದು, ಹಿಂದೂ ಬಹಳ ಸಹಿಷ್ಣು ಗುಣವನ್ನು ಹೊಂದಿರುವಂಥ ವ್ಯಕ್ತಿ. ಹಿಂದೂ ಧರ್ಮ ಭಾರತದಲ್ಲಿ ಬಹಳ ದೊಡ್ಡ ಧರ್ಮ, ಅದನ್ನು ನೋ ಡೌಟ್. ಆದರೂ ಕೂಡ ಇವತ್ತು ಜಗತ್ತಿನಲ್ಲಿ ನೀವೆಲ್ಲ ನೋಡ್ಬೋದು, ಅತಿ ಹೆಚ್ಚು ಈಗ ಮುಸಲ್ಮಾನ್ ಕಂಟ್ರೀಸ್ ಅಂತೇಳಿ ನಾವು ಕರಿತೀವಿ. ಅದು ಅರಬ್ ಎಮಿರೇಟ್ಸ್ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ಅಫ್ಘಾನಿಸ್ತಾನದಾಗ ಆಗಿರ್ಬೋದು. ಅಲ್ಲಿ ಇರೋಕ್ಕಿಂತ ಹೆಚ್ಚಿಗೆ ಮಸೀದಿಗಳು ಭಾರತದಲ್ಲಿದ್ದಾವೆ. ಕಾರಣ ಹಿಂದೂ ಒಬ್ಬ ಸಹಿಷ್ಣು. ಆಮೇಲೆ ನಾವು ಜೆರೂಸಲೇಮು, ಪ್ಯಾಲೆಸ್ತೀನು, ಬೇರೆ ಬೇರೆ ನಾವು ಕ್ರಿಶ್ಚಿಯನ್ ಕಂಟ್ರಿಗಳಲ್ಲಿ ನೋಡ್ತೀವಲ್ಲ, ಅದಕ್ಕೆ ಹೋಲುವಂಥ ಅನೇಕ ಚರ್ಚ್ಗಳು ನಮ್ಮ ದೇಶದಲ್ಲಿಯೂ ಕೂಡ ಇವತ್ತು ತಲೆ ಎತ್ತಿದ್ದಾವೆ, ಇನ್ನೂ ಎತ್ತುತ್ತಾನೇ ಇದ್ದಾವೆ. ಅವರು ಎಷ್ಟೋ ಆಕ್ರಮಣಗಳನ್ನು ಮಾಡಿದ್ರು, ಎಷ್ಟೋ ಇವತ್ತಿಗೂ ಕೂಡ ಮತಾಂತರವನ್ನು ಇವರಿಬ್ಬರೂ ನಿಲ್ಲಿಸಿಲ್ಲ. ಆದರೂ ಕೂಡ ನಾವು ಅವರನ್ನು ಸಹಿಷ್ಣುವಾಗಿ ಇಟ್ಕೊಂಡು
ನಾವು ಹಿಂದೂಗಳು ಸಹಿಷ್ಣುವಾಗಿದ್ದರಿಂದಲೇ ಇವತ್ತಿಗೂ ಕೂಡ ಅವರಿಗೆ ನಮ್ಮಷ್ಟೇ ಬದುಕುವಂಥ ಹಕ್ಕನ್ನು ಕೊಟ್ಟಿದ್ದೀವಿ. ಅವರ ಮಂದಿರಗಳ ಮೇಲಾಗಿರ್ಬೋದು, ಅವರ ಮೇಲಾಗಿರ್ಬೋದು, ಅವರ ಒಂದು ಚರ್ಚ್ಗಳ ಮೇಲಾಗಿರ್ಬೋದು, ಒಬ್ಬ ಹಿಂದೂ ಇಲ್ಲಿವರೆಗೂ ಆಕ್ರಮಣ ಮಾಡಿಲ್ಲ, ಮಾಡೋದೂ ಇಲ್ಲ. ನಾವೆಲ್ಲ ಸಹಿಷ್ಣುಗಳಾಗಿದ್ದೀವಿ. ಹೀಗಾಗಿ ಹಿಂದೂಗಳನ್ನು ದಾರಿ ತಪ್ಪಿಸಬೇಕು, ಹಿಂದೂಗಳು ಕೂಡ ಪ್ರಚೋದನಕಾರಿ ಆಗಬೇಕು, ಹಿಂದೂಗಳು ಕೂಡ ಮುಂದೆ ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡೋದಕ್ಕೆ ಇವರು ಕೂಡ ಮುಂದಡಿ ಇಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಪದೇ ಹಿಂದೂ ಧರ್ಮದ ಮೇಲೆ ಹಿಂದೂ ಅನ್ನುವಂಥ ಪದವನ್ನು ಬಳಸ್ಕೊಂಡು ಇವರೆಲ್ಲ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ. ಅದು ತಮ್ಮೊಳಗಿರುವಂಥ ಒಂದು ಮಾನಸಿಕತೆಯನ್ನು ತೋರಿಸುವಂಥ ಕೆಲಸವನ್ನು ಇವ್ರು ಮಾಡ್ತಾರೆ. ನಾವು ಒಪ್ಕೊಂತೀವಲ್ರಿ, ಬರ್ರಿ ಅಂತೀವಿ. ಅವರು ಅವರೇ ಹೋರಾಟ ಮಾಡ್ಯಾರ ಅಂದ್ರೆ ಇನ್ನೂ ಒಳ್ಳೇದು. ಹಂಗಾರ ಒಂದು ಕೋರ್ಟ್ನಾಗ ಅವರು ವಿರುದ್ಧವಾಗಿ ಯಾಕೆ ಲಾಯರ್ ನೀಡಬೇಕಾಗಿತ್ತು, ರಾಮ ಮಂದಿರ ಆಗ್ಬಾರ್ದು ಅಂತೇಳಿ. ಪಕ್ಕ ಕಾಂಗ್ರೆಸ್ದವ್ರು ಅಲ್ಲ ಮತ್ತವ್ರೆ. ಈಗ ನಾವು ಏರಿಯಾದಾಗ ಅಕ್ಕಿ ಕಾಳೆಲ್ಲ ಹಂಚಿ ಬಂದೀವಿ. ಮಂತ್ರಾಕ್ಷತೆ, ರಾಮ ಮಂದಿರದಿಂದ ಬಂದಿರುವಂಥ ಮಂತ್ರಾಕ್ಷತೆ ಜಗಲಿ ಮೇಲೆ ಇಟ್ಟು ಪೂಜೆ ಮಾಡಿರಿ 22ನೇ ತಾರೀಕಿನವರೆಗೂ ಅಂಥೇಳಿ ಎಲ್ಲರಿಗೂ ಹೇಳಿ ಅದರ ಸಂಭ್ರಮ ಹೇಗೆ ಮಾಡ್ಬೇಕಂತ ನಾವು ಮನೆಗೆ ಮಾಹಿತಿ ಕೊಟ್ಟು ಬಂದೀವಿ. ಹಂಗೆ ನಾವು ಎಲ್ಲರಿಗೂ ಮಾಹಿತಿ ಕೊಟ್ಟಾಗ ಇವರು ಉಲ್ಟಾ ಹಿಂಗೆ ನಮ್ಮ ಮುಖ್ಯಮಂತ್ರಿಗಳೇ ನಾವು ಅಲ್ಲಿ ಹೋಗೋದಿಲ್ಲ ಅಂತ ಅನ್ನೋ ಹೊತ್ನ್ಯಾಗ ಹೆಂಗೆ ಇವ್ರದ್ದು ಇಲ್ಲೇ ಮನಸ್ಥಿತಿ ಗೊತ್ತಾಗ್ಬಿಡ್ತೈತಿ. ಈ ಸ್ಕೂಲ್ಗಳು ಇದ್ದಿದ್ದ ಸ್ಕೂಲ್ಗಳ ಬಂದ್ ಆಗತ್ತಾವ್ರಿ. ಗೌರ್ಮೆಂಟ್ ಶಾಲೆಗಳನ್ನು ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡೋಕತ್ತಿಲ್ಲ ಇವರು. ಈಗಿನ ಸರ್ಕಾರ ಅಂತೂ ಮುಗಿದೋತ. BJP ಸರ್ಕಾರ ಇದ್ದಾಗ ಒಂದಿಷ್ಟು ಡೆವಲಪ್ಮೆಂಟ್ ಕಂಡಿದ್ವಿ ನಾವು ಗೌರ್ಮೆಂಟ್ ಶಾಲೆ. ಈಗಂತೂ ಇವರು ಬರೀ ಫ್ರೀ ಕೊಡೋದ್ರಾಗ ದುಡ್ಡೆಲ್ಲ ಹಾಳು ಮಾಡತ್ತಾರ. ಒಂದೇದ್ದು ಅಲ್ಲಿ ಸ್ಕೂಲ್ ಕಟ್ಟಿ ಏನು ಮಾಡೋರು ಇವರು, ಎಷ್ಟು ಮಂದಿಗೆ ಅಭ್ಯಾಸ ಕೊಡೋರು. ಈಗ ರಾಮ ಮಂದಿರ ಆಗೋದ್ರಿಂದ ಈಗ ನೋಡ್ರಿ ಎಷ್ಟು ಮಂದಿ ಒಗ್ಗೂಡ್ತಾರೆ ಅಲ್ಲಿಗೆ. ಎಲ್ಲರೂ ನಮ್ಮದಪ್ಪ ಮಂದಿರ ಅನ್ನೋ ಭಾವನೆ ಬರ್ತೈತಿ. ಈಗ ನಮ್ಮ ಉದಾಹರಣೆಗೆ ನಾವು ಸಿದ್ಧಾರೂಢ ಮಠನೂ ತೊಗೋಬೋದು. ಇಲ್ಲಿ ಯಾವುದು ಜಾತಿ ಭೇದನೇ ಇಲ್ಲ, ಎಲ್ಲ ಜಾತಿಯವ್ರಿಗೂ ಅವರು ಆಹ್ವಾನ ಕೊಡ್ತಾರೆ, ಎಲ್ಲರೂ ಅಲ್ಲಿ ನಡ್ಕೊಳ್ತಾರೆ. ಅದೇ ರೀತಿ ಈಗ ರಾಮ ಮಂದಿರನೂ ಆಗುತ್ತಿದೆ, ಅಷ್ಟು ಫೇಮಸ್ ಆಗ್ತೈತಿ. ಆಮೇಲೆ ಅಲ್ಲಿ ಯಾವುದೇ ರೀತಿ ಜಾತಿ ಭೇದ ಮಾಡದೇ ಇರೋ ಹಂಗೇ ಇವರು ಕಂಡೀಷನ್ ಮಾಡಿನೇ ಅದು ರಾಮ ಮಂದಿರ ಮಾಡ್ತಾಯಿದ್ದಾರೆ. ಅದು ಒಗ್ಗೂಡ್ತೈತಿ, ಎಲ್ಲರಿಗೂ ಒಪ್ಪುವಂಥ ವಿಷಯನ ರೀ ಸರ್ ಅದು. ಸರ್, ಭಾರತದ 140 ಕೋಟಿ ಜನಸಂಖ್ಯೆ ಕಾತುರತೆಯಿಂದ ಕಾಯ್ತಾ ಇರೋ ಸಮಯ ಬಂದಿದೆ ಸರ್. ಇವಾಗ ಜನವರಿ 27ರಲ್ಲಿ ರಾಮಲಲ್ಲ ಉದ್ಘಾಟನೆ ಆಗುತ್ತೆ ಸರ್, ಪ್ರತಿಷ್ಠಾಪನೆ ಆಗುತ್ತೆ ಅವತ್ತು. ಸೊ ಈ ಘಳಿಗೆಯನ್ನು ಯಾವ ಥರ ನೋಡ್ತೀವಿ ಸರ್? ನಾವೆಲ್ಲ ಸಾಕ್ಷಿ ಆಗ್ತಾ ಇರೋದು ನಮಗೊಂಥರ ರೋಮಾಂಚನ ಅನಿಸ್ತದೆ ನೋಡ್ರಿ. ಮೈ ಮೇಲೆ ಕೂದಲು ಎದ್ದು ನಿಂದಿರುವಂಥ ಪ್ರಸಂಗ ಇದು. ನಾವು ಅಂದ್ಕೊಂಡಿಲ್ಲ, ನಾವು ಭಾಳ ಪುಣ್ಯ ಮಾಡೇವೆ ಅಂತ ಹೇಳ್ತೀವಿ ನಾವು. ಇವತ್ತಿನ ಮೋದಿ ಹೇಳ್ತಾನೆ ನಮಗೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವಂಥ ಒಂದು ಅವಕಾಶ ಸಿಕ್ಕಿಲ್ಲ, ಆದ್ರೆ ದೇಶಕ್ಕಾಗಿ ಬದುಕುವಂಥ ಒಂದು ಅವಕಾಶ ಸಿಕ್ಕೈತಿ. ನಾವು ಅಂದ್ಕೊಂಡು ಇದೇನು ಬಹುಶಃ ನಾವು ಹುಟ್ಟಿದ ಮ್ಯಾಗ ಹುಡ್ತೇನೋ ಈ ಸಮಸ್ಯೆ ಅಂತಲ್ಲ. ಅಲ್ಲ, 400-500 ವರ್ಷಗಳ ಹಿಂದಲಿಂದ ಅಂದ್ರೆ ನೀವು ಎಷ್ಟು ತಲೆಮಾರುಗಳಾದವು ನೋಡ್ರಿ. ಮೊಘಲರ ಟೈಮಿನಲ್ಲಿಯೂ ಹೋರಾಟ ಇತ್ತು ಇವು ರಾಮ ಮಂದಿರ ಅನ್ನುವಂಥದ್ದು. ಅವಾಗಲೇ ಬ್ರಿಟಿಷರಿದ್ದಾಗೂ ಇವು ಕೇಸ್ಗಳು ಹಾಕಿದ್ರು. ಸೊ ಅವತ್ತಿನಿಂದ ಹೋರಾಡಿದ ನಮ್ಮ ಪೂರ್ವಜರ ಫಲ ಇಷ್ಟು ನಮಗೆ ಬರೀ ಕುಂತಲ್ಲೇ ಸಿಕ್ಕಿಬಿಡ್ತೇನೋ ಅನ್ನುವಂಥ ಒಂದು ಅವಕಾಶ ನಮಗಿದೆ. ನಾವು ಅದನ್ನು ನೇರವಾಗಿ ನೋಡ್ತೀವಿ. ಮತ್ತು ಅವತ್ತು ನಮ್ಗೆ ಭಾಳ ಚಲೋ ನೆನಪೈತಿ, ಇಂದಿರಾ ಗಾಂಧಿ ಸತ್ತಾಗ ಜನರ ಮನೆಗೆ ಟಿವಿಗಳು ಬರಾಕತ್ತಿದ್ದು. ಅವರು ಸತ್ತಿರುವಂಥ ಅವರ ಒಂದು ಶವಯಾತ್ರೆಯನ್ನು ನೋಡೋಕೆ ಜನ ಎಷ್ಟೋ ಮಂದಿ ಟಿ ವಿ ಕೊಂಡ್ಕೊಂಡು ಬಂದರು. ಇವತ್ತು ನಾವು ಮೊಬೈಲ್ನಲ್ಲಿ ಕೂತ್ಕೊಂಡು ರಾಮ ಪ್ರತಿಷ್ಠಾನನ ನೋಡುವಂಥ ಅವಕಾಶ ನಾವೆಂಥ ಪುಣ್ಯವಂತರು ಅಂತ ಭಾಳ ನಿಜವಾಗ್ಲೂ ನಾವು ಭಾಳ ಗ್ರೇಟು. ನಮಗಾಗಿ ರಾಮನಿಗೆ ನಿಜವಾಗ್ಲೂ ರಾಮ ಮನೆಗೆ ಬಂದ ಭಾಳ ನಾವು ನಿಜವಾಗ್ಲೂ ಈ ಕಾಲಘಟ್ಟದಲ್ಲಿ ನಾವು ಇರೋದಿದೆಯಲ್ಲ ಭಾಳ ಅದೃಷ್ಟವಂತರು ಅಂತ ಸರ್. ಈಗ ರಾಮ ಜನ್ಮಭೂಮಿ ಅದಕ್ಕೆ ದೇಣಿಗೆ 3,500 ಕೋಟಿ ಬಂದಿದೆ ದೇಣಿಗೆ. ಆಮೇಲೆ ಇಡೀ ಭಾರತ ದೇಶದ ಭವ್ಯವಾದ ಒಂದು ಮಂದಿರವನ್ನು ಕಟ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಅನ್ಸುತ್ತೆ ಸರ್ ನಿಮಗೆ? ಈಗ ಎಲ್ಲ ಜನ ಸೇರಿ ಕೊಟ್ಟಿದ್ದಾರೆ 3,500 ಕೋಟಿ ರೂಪಾಯಿ ದೇಣಿಗೆ. ಇವತ್ತಿಗೂ ಸಾವಿರಾರು ಕೋಟಿ ಕೊಡೋಕೆ ರೆಡಿ ಇದಾರಂತ. ಅವ್ರಿಗೆ ನಿರ್ವಹಿಸೋಕೆ ಆಗಾಕತ್ತಿಲ್ಲ, ಸದ್ಯ ಬೇಡ ಅಂತೇಳಿ ಸ್ಟಾಪ್ ಮಾಡ್ಯಾರ. ನೀವು ನೋಡ್ರಿ, ಇದು ಅವು ಎಷ್ಟು ಚಂದ. ನಮಗೆ ನಿಜವಾಗ್ಲೂ ಹೇಳಿದ್ರೆ ಸರ್ಕಾರದ ₹1 ತೊಗೊಂಡಿಲ್ಲ. ಅವರು ತೊಗೊಂಡಿದ್ರೆ ಇನ್ನೂ ಎಷ್ಟು ಮಾತಾಡ್ತಿದ್ರು ಇವರು ವಿರೋಧ ಪಕ್ಷಗಳು ಅಂತ ಅನಿಸುತ್ತೆ. ಜನಬಲ ಏನಿದೆ, ಜನರಿಂದಾಗಿ ದೇಶ ರೀ, ಮತ್ತೇನೂ ಇಲ್ಲ. ದೇವಸ್ಥಾನಗಳು ಸುಮ್ಮನೆ ಕಟ್ಟಿಲ್ಲ ನಮ್ಮ ಪೂರ್ವಜರು. ದೇವಸ್ಥಾನಗಳು, ಶ್ರದ್ಧಾ ಕೇಂದ್ರಗಳು ಜನನ್ನು ಜಾಗೃತಪಡಿಸೋ ಸಲುವಾಗಿ ಇದ್ದಿದ್ವು. ಇವತ್ತಿಗೂ ಎಲ್ಲ ದೇಶಗಳು, ಎಷ್ಟೋ ದೇಶಗಳು ಇಸ್ಲಾಮೀಕರಣ ಆಗಿ ಹೋಗ್ಬಿಟ್ಟು ಭಾರತ ಮಾತ್ರ ಆಗಲಿಲ್ಲ. ಯಾಕೆ ಆಗಲಿಲ್ಲ ಅಂತಂದರೆ ಭಾರತಕ್ಕೇನು ಅವರು ಮೊಘಲರು ಬರಲಿಲ್ಲ ಅಂತಲ್ಲ, ಅಥವಾ ಬೇರೆದವರು ದಾಳಿ ಮಾಡಲಿಲ್ಲ ಅಂತಲ್ಲ. ಎಷ್ಟೋ ಆಗಂತಕಾರಿಗಳು ಬಂದರೂ ಕೂಡ ಭಾರತವಾಗೇ ಉಳಿಯಿತು. ಕಾರಣ ನಮ್ಮ ದೇವಾಲಯಗಳು, ನಮ್ಮ ದೇವಸ್ಥಾನಗಳು, ನಮ್ಮ ಪದ್ಧತಿಗಳು, ನಮ್ಮ ಸಂಸ್ಕೃತಿ. ಸೊ ನಮ್ಮ ಸಂಸ್ಕೃತಿಯನ್ನು ನಾವು ಮರ್ತಿದ್ದ ದಿನ ನಾವು ನಾಶ ಆಗ್ತೀವಿ ವಿನಃ ನಮ್ಮ ಸಂಸ್ಕೃತಿಯನ್ನು ನಾವು ಬೆಳಗಿಸಿದಾಗ ನಾವು ಅದ್ಭುತವಾದ, ಅಂದರೆ ನಾವು ಅಂತಿದ್ವಲ್ಲ ಬಂಗಾರದ ಪಕ್ಷಿ ಅಂಥೇಳಿ, ನಮಗೆ ಸೋನೆ ಕಿ ಚಿಡಿಯಾ ಅಂಥೇಳಿ, ಮತ್ತೆ ಸೋನೆ ಕಿ ಚಿಡಿಯಾ ಆಗ್ತಾಯಿದೆ. ಈಗ ನಿಜವಾಗ್ಲೂ ಚಿಡಿಯಾಕ್ಕೆ ಲೈಫ್ ಬಂದಿದೆ. ಈಗ ಮತ್ತೆ ಸೋನೆ ಕಿ ಚಿಡಿಯಾ ಆಗ್ತಾಯಿದೆ. ಸರ್, ಈಗ BJPಯವರು ಸ್ವಂತಕ್ಕೆ ಮಾಡ್ಕೊಂಡಿದ್ದಾರೆ ಅಂತ ವಿರೋಧ ಪಕ್ಷ ಹೇಳ್ತಾ ಇದ್ದಾರೆ.
ಅದರಲ್ಲಿ ಕೆಲವರು ಮುಂದೆ ಒಂದು ಹೆಜ್ಜೆ ಇಟ್ಟು ರಾಮ ಮಂದಿರವನ್ನು ಕಟ್ಟೋದಕ್ಕಿಂತ ಅಲ್ಲಿ ಸ್ಕೂಲ್ ಕಟ್ಬೋದಲ್ಲ, ಅಲ್ಲಿ ಆಸ್ಪತ್ರೆಯನ್ನು ಕಟ್ಬೋದಲ್ಲ, ಸಾಕಷ್ಟು ಜನ ಉದ್ಯೋಗ ಸಿಗುತ್ತೆ, ನಿರುದ್ಯೋಗ ಸಮಸ್ಯೆ ನಿವಾರಣೆ ಮಾಡ್ಬೋದಲ್ಲ ಅಂತ ಹೇಳ್ತಾ ಇದ್ದೀವಿ. ಅದ್ರ ಬಗ್ಗೆ ಹೇಳ್ತೀವಿ. ಈಗ ಹೇಳಿದ್ರಲ್ಲ ನೀವು 3,000 ಕೋಟಿ ಬಂದಿದೆ ಅಂತೇಳಿ, ಇನ್ನೂ ಸಾವಿರಾರು ಕೋಟಿ ಬರುತ್ತೆ. ಅವರು ಶಾಲೆನೂ ಕಟ್ತಾರೆ, ಅವ್ರ ಮಂದಿರ, ಅವ್ರ ಹಾಸ್ಟೆಲ್ಲೂ ಕಟ್ತಾರೆ, ಕಾಲೇಜು ಕಟ್ತಾರೆ. ನೀವು ನೋಡಿರಿ, ಸಣ್ಣ ಈಗ ಧರ್ಮಸ್ಥಳ ಹೆಗಡೆ ಅವರು ಎಷ್ಟು ಶಾಲೆಗಳಿಲ್ಲ, ಎಷ್ಟು ಕಾಲೇಜ್ಗಳಿಲ್ಲ. ಇನ್ನು ಅದನ್ನು ಮೀರಿಸುವಂಥ ದೊಡ್ಡ ದೊಡ್ಡ ಶಾಲೆಗಳಾಗ್ತಾವೆ, ಕಾಲೇಜ್ಗಳಾಗ್ತಾವೆ. ಅದೇನು ಸಹಜ. ನೀವು ಒಂದು ಸೋರ್ಸ್ ಆಫ್ ಇನ್ಕಮ್ದು ಒಂದು ಫೌಂಡೇಶನ್. ನಮ್ಮ ದೇವಾಲಯಗಳು ಯಾವುದೂ, ನಮ್ಮ ಮಠ ಮಾನ್ಯಗಳು ಯಾವುದೂ ಕೂಡ ಬರೀ ಊಟ ಹಾಕಿವೆ ಅಂತಲ್ಲ, ಊಟದ ಜೊತೆಗೆ ಶಿಕ್ಷಣವೂ ಹಂಚಿದ್ದಾವೆ, ಜವಾಬ್ದಾರಿಯುತ ಶಿಕ್ಷಣವನ್ನು ಕೊಟ್ಟಿದ್ದಾರೆ, ಮೆಡಿಕಲ್ ಕಾಲೇಜ್ಗಳನ್ನು ಕೊಟ್ಟಿದ್ದಾವೆ. ಇವ್ರು ಏನಂತಾರಲ್ಲ, ಇದನ್ನು ಎಲ್ಲನೂ ಮೀರಿಸಿ ನೀವು ಇವರು ಕಂಪ್ಲೀಟ್ ಮಾಡಿದಷ್ಟು ಚಲೋ. ಇವ್ರು ಕೇಳ್ತಾರಲ್ಲ, ಯಾಕೆ ಶಾಲೆ ಕಟ್ಟಿಲ್ಲ? ಹಾಂ, ಕಟ್ತೀವಿ ನಾವು, ಶಾಲೆನೂ ಕಟ್ತೀವಿ, ಕಾಲೇಜು ಕಟ್ತೀವಿ. ನೀವು ಒಂದು ಕೇಳ್ತೀರಿ 100 ಕಟ್ತೀವಿ ನಾವು. ಹಂಗೆ ಮಾಡಿ ತೋರಿಸ್ತಾರವ್ರು. ಇದು ನಮಗೆ ಗ್ಯಾರಂಟಿ ಐತಿ. ಯಾಕಂದ್ರೆ ಅದು ಇನ್ಕಮ್ ಅಷ್ಟು ಬರುತ್ತೆ ರೀ. ನಮ್ಮ ಹಿಂದೂಗಳು ಭಾಳ ಉದಾರ ಮನಸ್ಸಿಗಳು ಅದಾರ. ನೀವು 1 ರೂಪಾಯಿ ಕೇಳಿದ್ರೆ 100 ರೂಪಾಯಿ ಕೊಡ್ತಾರವ್ರು. ಆ 100 ರೂಪಾಯಿನ ಮತ್ತೆ ಶಿಕ್ಷಣಕ್ಕೆ ಕೊಡ್ತಾರವ್ರು. ಹೀಗಾಗಿ ಇವೆಲ್ಲನೂ ಆಗ್ತಾವೆ. ಮಂದಿರ ಆದರೆ ಕಾಲೇಜ್ಗಳಾಗ್ತಾವೆ, ನಾವು ಕಾಲೇಜ್ಗಳಾಗೋದ್ರಿಂದ ಮಂದಿರಗಳಾಗೋದಿಲ್ಲ. ಆಗುತ್ತೆ ಸಹಜವಾಗಿ. ಸರ್, ರಾಮ ಮಂದಿರ ಉದ್ಘಾಟನೆ ಆಗುತ್ತೆ ಅಂತ ಏನು ಕೇಳ್ಪಟ್ಟಿರುತ್ತೆ. ಅವಾಗಲಿಂದ ದೇಶ ಒಗ್ಗೂಡ್ತಾ ಇದೆ ಅಂತ ಅನಿಸುತ್ತೆ ಸರ್ ನಿಮಗೆ? ದೇಶ ಮೋದಿ ಬಂದಾಗಲಿಂದ ಒಗ್ಗೂಡಾಕತ್ತಿತ್ತು ಬಿಡ್ರಿ. ಮೋದಿಯವರು ಏನು ಬಂದ್ರಲ್ಲ, ಜನನ ಹೆಂಗೆ ಒಗ್ಗೂಡಿಸ್ಬೇಕು ಅನ್ನೋ ಒಂದು ಪ್ರಯತ್ನ ಅದು ಅವರು ಚಾಲೂನೇ ಇಟ್ಟಿದ್ರು. ಇವತ್ತು ಜನಕ್ಕೆ ಅನ್ಸಾತೈತಿ, ನನಗೂ ರಾಮನಿಗೂ ಏನು ಸಂಬಂಧ ಅಂತೇಳಿ ಮೊನ್ನೆ ಒಬ್ರು ಯಾರೋ ಏನೋ ಕೇಳಿದ್ರು. ಅಲ್ಲ, ಅವನಿಗೂ ನಮಗೂ ಸಂಬಂಧ ಇಲ್ಲ. ನಮ್ಮ ರಾಮನ ವಂಶಸ್ಥರು ನಾವೆಲ್ಲರೂ. ನಮ್ಮ ದೇಶದ ರಾಮ, ನಾವು ರಾಮನ ವಂಶಸ್ಥರು, ನಮ್ಮ ಪೂರ್ವಜರು ಅವರೆಲ್ಲ. ಹೀಗಾಗಿ ಒಂದು ಫ್ಯಾಮಿಲಿ ಅಂತ ಅನ್ನೋ ಫೀಲಿಂಗ್ ಬರುತ್ತೆ, ಎಲ್ಲರಿಗೂ ಬರುತ್ತೆ. ಎಷ್ಟು ಟೈಪ್ ನಮ್ಮನ್ನೆಲ್ಲ ತುಂಡು ಮಾಡ್ಯಾರ ಅಂದ್ರೆ, ಇದು ಒಂದು ಮ್ಯಾಗ್ನೆಟಿಕ್ ನೋಡ್ರಿ. ನನಗನ್ನಿಸ್ತು ರಾಮ ಒಂದು ಮ್ಯಾಗ್ನೆಟ್, ನಾವೆಲ್ಲ ಚದುರು ಬಿದ್ದಂಥ ಕೆಬ್ಬಣದ ತುಂಡುಗಳು. ಆ ಮ್ಯಾಗ್ನೆಟ್ ಮುಂದೆ ಎಲ್ಲ ಬಂದು ಅಂಟ್ಕೊಂಡ್ಬಿಟ್ಟು ನಂದು ಅನ್ನುವಂಥದ್ದು. ಇದು ಮ್ಯಾಗ್ನೆಟಿಕ್ ಥರ ವರ್ಕ್ ಮಾಡ್ತಾ ಇದೆ. ರಾಮನಿಂದಾಗಿ ಇಡೀ ದೇಶ ಒಂದಾಗ್ತಾ ಇದೆ. ಇಡೀ ದೇಶ ಅನ್ನೋಕ್ಕೆ ನಂಗೆ ಅನಿಸಿದ ಮಟ್ಟಿಗೆ ಅಖಂಡ ಭಾರತದ ಯೋಜನೆ ಕೂಡ ರಾಮನ ಹಿಂದೆ ಬಂದ್ಬಿಡುತ್ತೆ ಅಂತ ಅನಿಸುತ್ತೆ. ಸೊ ಅಂತಿಮವಾಗಿ ಸರ್, ಜನವರಿ 27 ಹಸನಿಗೆ ಬರ್ತಾ ಇದೆ ಸರ್. ಇವಾಗ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅವತ್ತು? ದೀಪಾವಳಿನ ಮೊನ್ನೆ ಒಬ್ಬರು ಭಾಳ ಹೇಳ್ತಾ ಇದ್ರು, ರಾಮ ವನವಾಸಕ್ಕೆ ಹೋದ ಅಂತ ಅವ್ನಿಗೆ ಎಷ್ಟು ಕಷ್ಟ ಎಷ್ಟು ಇದೆ ಅಂತೇಳಿ. ಹಾಗೆ ಈ ರಾಮನ ವನವಾಸನೂ ಮುಗಿತಾ ಇದೆ. ದೀಪಾವಳಿ ಇದು ಮತ್ತೊಂದು ದೀಪಾವಳಿ. ಎಲ್ಲರಲ್ಲೂ ಸಡಗರ, ಯಾರು ನೋಡಿದ್ರು ಅದೇ ಮಾತಾಡೋದು. ಯಾವುದೇ ಒಂದು ವಿಷಯ ಜನರ ಸೊತ್ತಾಗೋದು, ಜನರ ಬಾಯಿ ಮಾತಾಗೋದು ಅಷ್ಟು ಸುಲಭದ ಸಂಗತಿ ಅಲ್ಲ. ನೆಗೆಟಿವ್ ವಿಷಯಗಳು ಭಾಳ ಬೇಗ ಹರಡ್ಬಿಡ್ತಾವೆ. ಅದು ಒಂದು ಪಾಸಿಟಿವ್ನೆಸ್ ಜನರಲ್ಲಿ, ನನ್ನ ಮನೆದೇ ಏನೋ ಹಬ್ಬ, ನನ್ನದೇ ಒಂದು ಏನೋ ಅನ್ನುವಂಥದ್ದು ಇದೆಯಲ್ಲ, ಸಾಮಾನ್ಯ ಅಲ್ಲ. ನಿಜವಾಗ್ಲೂ ರಾಮ ಅದೇ ಈಗ ಎಲ್ಲ ವಿರೋಧ ಪಕ್ಷಗಳಿಗೆ ನಡ್ಕೊ ಹುಟ್ಟಿದ್ದು. ನೀವು ಯಾರು ರಾಮನ ಪರವಾಗಿದ್ದರೆ BJPಗೆ ಓಟ್ ಹಾಕ್ರಿ, ಯಾರು ರಾಮ ಇಷ್ಟ ಇಲ್ಲ ಅವ್ರು ಕಾಂಗ್ರೆಸ್ಗೆ ಓಟ್ ಹಾಕ್ರಿ. ಸಹಜವಾಗಿ ಒಂದೇ ಮಾತು, ಮತ್ತೇನಿಲ್ಲ. ಇದೇನು ಹಂಗಾದ್ರೆ ನಮಗೂ ರಾಮ ಬೇಕು, ನಾವು ಕದ ತೆಗ್ಸೀವಿ, ನಾವು ಅದು ಮಾಡೀವಿ. ಇಲ್ಲ, ನೀವು ಕದ ತೆಗ್ಸಿದವರು ನೀವು, ಕದ ತೆಗಿಲಾರ್ದಂಗೆ ಮುಚ್ಚಿಡಿದವರು ನೀವು. ನಿಮಗೆ ಬೇಕಾದಂಗೆ ಮಾಡ್ಕೊತ ಹೋಗಿರಿ. ಆದರೆ ಜನಕ್ಕೆ ಏನು ಬೇಕು ಅನ್ನೋದನ್ನು ನೀವು ತಿಳ್ಕೊಳ್ಳಿಲ್ಲ. ಜನರಿಗೆ ಬೇಕಾಗಿದ್ದು ರಾಮನ ಪೂಜೆ, ರಾಮನ ಯಾತ್ರೆ. ಇದಿಷ್ಟ ಅಲ್ಲ, ಕಾಶಿ ಮಥುರಾ ಕೂಡ ನಮ್ಮ ಮುಂದೆ ಐತಿ. ಅದು ಕೂಡ ಆಗುತ್ತೆ ಆದಷ್ಟು ಬೇಗ ಅನ್ನೋ ಹೋಪ್ ನಮಗೈತಿ. ನಮಸ್ಕಾರ ಸರ್. ಈಗ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ, ಎಲ್ಲರೂ ಖುಷಿಯ ವಿಷಯ. ಅದ್ರ ಜೊತೆಗೆ ಹಿಂದೂ ರಾಷ್ಟ್ರ ನಿರ್ಮಾಣ ಅನ್ನೋದು ವಿವಾದವನ್ನು ಈಗ ಎಲ್ಲ ಸಮಾಜ ಹಬ್ಬುತ್ತಾ ಇದೆ. ಅದ್ರ ಬಗ್ಗೆ ನೀವೇನು ಹೇಳ್ತೀವಿ ಸರ್? ಇವತ್ತು ಯತೀಂದ್ರ ಸಿದ್ದರಾಮಯ್ಯನವರು ರಾಮ ಮಂದಿರ ನಿರ್ಮಾಣದ ಈ ವಾತಾವರಣವನ್ನು ಬಳಸ್ಕೊಂಡು, ಈ ರಾಮ ಮಂದಿರ ನಿರ್ಮಾಣ ಆದರೆ ಇಲ್ಲಿ ಭಾರತದಲ್ಲಿ BJP ಹಿಂದೂ ರಾಷ್ಟ್ರ ನಿರ್ಮಾಣ ಮಾಡಿ, ಒಂದು ವೇಳೆ ಹಿಂದೂ ರಾಷ್ಟ್ರ ನಿರ್ಮಾಣ ಆದರೆ ಭಾರತ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನಕ್ಕಿಂತ ಕೀಳ ಪರಿಸ್ಥಿತಿಯಲ್ಲಿ ಹೋಗುತ್ತೆ ಅಂಥೇಳಿ ಅವ್ರು ಕೊಟ್ಟಿರುವಂಥ ಸ್ಟೇಟ್ಮೆಂಟನ್ನು ನಾನಿಲ್ಲಿ ಅದ್ರ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಒಂದು, ಅವ್ರು ತಿಳ್ಕೊಳ್ಬೇಕು, ಭಾರತ ಶತಶತಮಾನಗಳ ದಾಳಿಯ ನಂತರವೂ ಕೂಡ ತನ್ನ ಸ್ವಂತಿಕೆಯನ್ನು, ತನ್ನ ಸತ್ವವನ್ನು, ತನ್ನ ವೈಭವವನ್ನು, ತನ್ನ ಸಂಸ್ಕೃತಿ ಪರಂಪರೆಗಳನ್ನು ಇವತ್ತಿಗೂ ಹಾಗೆ ಉಳಿಸ್ಕೊಂಡು ಬಂದಿರುವಂಥದ್ದು. ರಾಮ ನಮ್ಮ ದೇಶದ ಅಸ್ಮಿತೆ, ನೋ ಡೌಟ್. ಸುಮಾರು 500 ವರ್ಷಗಳ ನಿರಂತರ ಹೋರಾಟಗಳ ನಂತರ ನಾವು ಮತ್ತೆ ಪುನಃ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಕಟ್ತಾ ಇದ್ದೀವಿ. ಹೀಗಾಗಿ ಇದೆಲ್ಲ ಹಿಂದೂಗಳಿಗೂ, ಬರೀ ಹಿಂದೂಗಳಷ್ಟೇ ಇಲ್ಲ, ದೇಶದಲ್ಲಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಇದೊಂದು ಹೆಮ್ಮೆಯ ಸಂಗತಿ, ಅವಿಸ್ಮರಣೀಯ ಸಂದರ್ಭ. ಇದನ್ನು ಅವರು ಬಳಸ್ಕೊಂಡು ಇದರಿಂದ ಅವರು ಹಿಂದೂಗಳಿಗೆ ಭಯ ಹುಟ್ಟಿಸುವಂಥ ಒಂದು ಹೇಳಿಕೆಯನ್ನು ಅವರು ಕೊಡ್ತಾ ಇದ್ದಾರೆ. ಮೊನ್ನೆ ಅಷ್ಟೇ BK ಹರಿಪ್ರಸಾದ್ ಅವರು ಹೇಳಿದರು, ಇಲ್ಲ ಇಲ್ಲಿ ಮತ್ತೊಂದು ಗೋಧ್ರಾ ಹತ್ಯಾಕಾಂಡ ಏನು ನಡೆದಿತ್ತು ಅಂತ ಮತ್ತೊಂದು ಹತ್ಯಾಕಾಂಡವನ್ನು ನಡೆಸೋದಕ್ಕೆ BJP ಕರ್ನಾಟಕದಲ್ಲಿ ಸಿದ್ಧತೆ ಮಾಡ್ತಾ ಇದೆ ಅಂಥೇಳಿ. ಒಂದು ಉನ್ನತ ಜವಾಬ್ದಾರಿಯಲ್ಲಿರುವಂಥವ್ರು, ಉನ್ನತ ಒಂದು ಹುದ್ದೆಯಲ್ಲಿರುವಂಥವರು ಇವರೇ ಈ ರೀತಿಯಾಗಿ ಸ್ಟೇಟ್ಮೆಂಟನ್ನು ಕೊಟ್ಟು ಸಮಾಜದಲ್ಲಿ ಭಯವನ್ನು ಹುಟ್ಟಿಸುವಂಥ ಒಂದು ಪ್ರಯತ್ನವನ್ನು ಇವರು ಮಾಡ್ತಾ ಇದ್ದಾರೆ. ಇದು ಖಂಡನೀಯ. ಯಾಕಂದರೆ ರಾಮ ಈ ದೇಶದ ಅಸ್ಮಿತೆಯಾಗಿರೋದ್ರಿಂದ ಇದರಿಂದ ನಾವು ಒಂದು ಹೆಮ್ಮೆಯ ರಾಮ ಮಂದಿರ ನಿರ್ಮಾಣವಾಗಿ ಅಲ್ಲಿ
ಪ್ರಭು ಶ್ರೀರಾಮಚಂದ್ರನ ಮೂರ್ತಿ ಪ್ರತಿಷ್ಠಾಪನೆ ಆಗಿರುವಂಥ ಸಂದರ್ಭದಲ್ಲಿ ಎಲ್ಲ ಹಿಂದೂಗಳಷ್ಟೇ ಅಲ್ಲ ಎಲ್ಲ ಭಾರತೀಯರು ಕೂಡ ಇದನ್ನು ಸಂಭ್ರಮಿಸ್ತಾ ಇದ್ದಾರೆ. ಇದನ್ನು ನೀವು ಬೇರೆ ಯಾವುದೋ ಒಂದಕ್ಕೆ ಲಿಂಕ್ ಮಾಡಿ ಸಮಾಜದಲ್ಲಿ ಭಯವನ್ನು ಹುಟ್ಟಿಸುವಂಥದ್ದು, ಸಮಾಜದ ಯುವಕರನ್ನು ಪ್ರಚೋದನಕ್ಕೆ ಒಳಪಡಿಸುವಂಥ ಕೆಲಸವನ್ನು ಕೈ ಬಿಡಬೇಕು. ಇದರಿಂದ ನಿಮಗೆ ದೊಡ್ಡ ನಷ್ಟ ಅಂಥೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಭಾರತ ಹಿಂದೂ ರಾಷ್ಟ್ರ ಹೌದು ಅಲ್ವೋ? ಭಾರತ ಹಿಂದೂ ರಾಷ್ಟ್ರ ಅಲ್ಲ, ಇದೊಂದು ಜಾತ್ಯತೀತ ರಾಷ್ಟ್ರ. ಯಾಕಂದರೆ ಸಂವಿಧಾನವನ್ನು ಒಪ್ಕೊಂಡಿರುವಂಥ ಪ್ರತಿಯೊಬ್ಬ ಭಾರತೀಯನೂ ಇದನ್ನು ಒತ್ತಿ ಹೇಳಲೇಬೇಕು. ಭಾರತ ಹಿಂದೂ ರಾಷ್ಟ್ರ ಅಲ್ಲ. ಇಲ್ಲಿ ಪ್ರತಿಯೊಂದು ಧರ್ಮ, ಪ್ರತಿಯೊಂದು ಜಾತಿ, ಪ್ರತಿಯೊಂದು ಆಚರಣೆಗಳಿಗೂ ಕೂಡ ನಮ್ಮ ಭಾರತದ ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ವಿಶ್ವದ ಅತಿ ದೊಡ್ಡ ಲಿಖಿತ ಸಂವಿಧಾನದಲ್ಲಿ ಎಲ್ಲದಕ್ಕೂ ಕೂಡ ಅವಕಾಶಗಳಿವೆ. ಹೀಗಾಗಿ ಇದು ಹಿಂದೂ ರಾಷ್ಟ್ರ ಅಲ್ಲ, ನಮ್ಮದು ಜಾತ್ಯತೀತ ರಾಷ್ಟ್ರ. ಅದನ್ನು ನಾವೆಲ್ಲ ಒಪ್ಕೊಳ್ಬೇಕು, ಅದೇ ರೀತಿಯಾಗಿ ನಾವೆಲ್ಲ ಬದುಕಬೇಕು. ಸರಿ, ಬಹುಸಂಖ್ಯಾತ ಹಿಂದೂಗಳ ಕನಸಾದಂಥ ರಾಮ ಮಂದಿರ ನಿರ್ಮಾಣ ಇನ್ನೇನು ಕೆಲವೇ ದಿನಗಳಲ್ಲಿ ಬಾಕಿ ಉಳಿದತ್ತೆ. ಜನವರಿ 22 ಪ್ರಧಾನಿ ಮೋದಿಯವರ ಕೈಗಳಿಂದ ಅದು ಉದ್ಘಾಟನೆ ಆಗ್ತಾ ಇದೆ. ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ಸರ್. ಇದೊಂದು ಅದ್ಭುತ. ಒಂದೇ ಹೇಳ್ಬೇಕಂದ್ರೆ ಈ 500 ವರ್ಷಗಳಿಂದ ಇದು ಹೋರಾಟ ನಡೆದು ಈಗ ನಾವು ಜೀವಂತ ಇದ್ದಾಗ ಇದು ಆಗ್ತಾ ಇರೋದು ನಾವು ಕಣ್ಣಾರ ನೋಡ್ತಾ ಇದ್ದೀವಿ. ಇದು ನಮ್ಮ ಅದೃಷ್ಟ, ಮತ್ತು ನಮ್ಮ ಅದೃಷ್ಟಕ್ಕೆ ಒಳ್ಳೆ ಪ್ರಧಾನಮಂತ್ರಿ ಸಿಕ್ಕಾರೆ. ಸೊ ಇದು ಈ ಜಗತ್ತಿಗೆ ಒಂದು ಮಾದರಿ ಆಗ್ತೈತಿ ಇದು ರಾಮ ಮಂದಿರ ಅಂತ ನನಗನ್ಸ್ತೈತಿ. ಆಮೇಲೆ ಇವರು ಒಂದೇ ಜಾತಿಯವರಲ್ಲ, ಎಲ್ಲ ಜಾತಿಯವ್ರೂ ಪೂಜಾರಿಗಳನ್ನಾಗಿ ಅಲ್ಲಿ ನೇಮಕ ಮಾಡ್ತಾ ಇದ್ದಾರೆ. ನಾವು ನ್ಯೂಸ್ಗಳಲ್ಲೆಲ್ಲ ನೋಡ್ತಾ ಇದ್ದೀವಿ. ಅದು ಸಮಾನತೆ ತೋರಿಸ್ತೈತಿ. ಅದ್ರಾಗ ಯಾರೂ ಮೇಲು ಕೀಳು ಅನ್ನೋರು ಇಲ್ಲ. ಪೂರಾ ಗರ್ಭಗುಡಿ ಒಳಗೇ SC/ST ಅವ್ರಿಗೆ ಮಾನ್ಯತೆ ಕೊಡಾಕತ್ತಾರ ಅಂದಮೇಲೆ ಮತ್ತು ಇನ್ನೂ ಏನು ಬೇಕು ಜನಗಳಿಗೆ? ನಾವೆಲ್ಲ ಭಾಳ ಖುಷಿ ಪಡ್ತೇವೆ ಸರ್ ಇದಕ್ಕೆ. ಸರ್, ಈಗ ಅಯೋಧ್ಯೆ ರಾಮ ಮಂದಿರ ಎಲ್ಲ ಸಮಾಜದ, ಎಲ್ಲ ಜಾತಿ, ಎಲ್ಲ ಧರ್ಮದ ಜನರನ್ನು ಒಗ್ಗೂಡಿಸಿದೆಯಾ ಸರ್ ಅದು? ಖಂಡಿತವಾಗಿ ಒಗ್ಗೂಡಿಸ್ತೈತಿ. ಇವನ್ ಮುಸ್ಲಿಮ್ ಸಮೇತ ಇದಕ್ಕೆ ಸಪೋರ್ಟರ್ಸ್ ಅದಾರ. ನಮ್ಮ ಮನೆ ಕಡೆ ಹತ್ರ ಏರಿಯಾದಾಗ ಅವತ್ತಿನ ದಿನ ತಾವಾಗೇ 5 ದೀಪ ಹಚ್ತೀವಿ ಅಂತೇಳಿ ನಮಗೆ ಸ್ಟೇಟ್ಮೆಂಟ್ ಕೊಟ್ಟಾರೆ. ಮತ್ತು ಅಷ್ಟು ಒಳ್ಳೆ ನಾವೆಲ್ಲ ರಾಮನ ವಂಶಸ್ಥರ ಅನ್ನೋ ಭಾವನೆನ ಭಾಳ ಮಂದಿಗೂ ಐತಿ. ಕೆಲವರು ಕಿಡಿಗೇಡುಗಳು ಅದನ್ನು ಉಲ್ಟಾ ಪಲ್ಟಾ ಮಾತಾಡಿಸಿ ಇದನ್ನು ಮಾಡಾಕತ್ತಾರೆ. ಅದು ನಡೀತೈತಿ. ಎಷ್ಟು ದಿನ ಅಂತ ನಡೀತೈತಿ, ಅವು ಎಲ್ಲರಿಗೂ ತಿಳುವಳಿಕೆ ಬಂದುಬಿಟ್ಟೈತಿ. ಈ ಕಾಂಗ್ರೆಸ್ದವ್ರು ಮಾಡ್ತಾ ಇರೋದು ಏನು, ಈ ಹಿಂದೂಗಳು ಮಾಡ್ತಾ ಇರೋದು ಏನು ಅಂತ ಈಗ ಎಲ್ಲರಿಗೂ ಗೊತ್ತಾಗ್ಬಿಟ್ಟೈತಿ. ಈಗ ಯಾಕೆ ಬೇಕಾಗಿತ್ತು ರೀ ಅದು? ಈಗ ಅರೆಸ್ಟ್ ಮಾಡ್ಯಾರ. 30 ವರ್ಷದ ಹಿಂದಿಂದ ಕೇಸ್ ಈಗ ಓಪನ್ ಮಾಡ್ಯಾರ. ಮೊನ್ನೆ ಆಗಿದ್ದ ಕೇಸ್ ಒಂದು 30 ಜನ ಬಿಡುಗಡೆ ಮಾಡ್ಕೊಂಬಂದಾರ ಈ ಮಕ್ಕಳು. ಹೌದಲ್ರಿ? ಅವ್ರನ್ನ ಯಾಕೆ ಬಿಡುಗಡೆ ಮಾಡ್ಕೋಬೇಕು? ಅದು ಕಾನೂನು ಪ್ರಕಾರ ಒಳಗೆ ಇದ್ರಲ್ಲ ಅವ್ರಿಗೆ ಒತ್ತಾಯ ಮಾಡಿ ಬಿಡುಗಡೆ ಮಾಡ್ಕೊಂಬಂದಾರ. ಇವ್ರಿಗೆ ಸುಮ್ಮನೆ ಇದ್ದವ್ರಿಗೆ ಹೋರಾಟ ಮಾಡಿದವ್ರಿಗೆ ಇವ್ರನ್ನ ಒಳಗೆ ಹಾಕ್ಯಾರ. ಮತ್ತು ಇಲ್ಲೇ ಗೊತ್ತಾಕೈತಿ ಇವ್ರು ಕಾಂಗ್ರೆಸ್ದವ್ರು ಮಾಡಾಕತ್ತಿ ತುಷ್ಟೀಕರಣ ರಾಜಕಾರಣ ಅಂಥೇಳಿ. ಇದು ಮುಸ್ಲಿಮರಿಗೂ ಭಾಳ ದುಃಖನೇ ಆಗೈತಿ. ಇದು ಆ್ಯಕ್ಚುಲಿ ಇದು ಅರೆಸ್ಟ್ ಮಾಡಬಾರ್ದಿತ್ತು ಈ ಟೈಮ್ದಾಗ. ಈಗ ರಾಮ ಮಂದಿರ ಉದ್ಘಾಟನೆ ಆಗೋ ಟೈಮ್ದಾಗ ಇವರು ಮುದ್ದಾಮ್ ಇದು ಕಿಡ್ಡಿ ಮಾಡಾತ್ತಾರಂತ ಅನಿಸ್ತೈತಿ. ಈಗಾಗಲೇ ಆಗ್ತಾಯಿದೆ, ಈಗಾಗಲೇ ಬದಲಾವಣೆ ಆಗ್ತಾಯಿದೆ. ಮುಂದಂತೂ 100% ಆಗ್ತೈತಿ. ಯಾವ ಥರದ ಬದಲಾವಣೆ? ಎಲ್ಲ ಜಾತಿಯವರು ಒಂದುಗೂಡ್ತಾರೆ. ಒಂದನೇದ್ದು. ಆಮೇಲೆ ಸಂಘಟನೆಗಳಿಂದ ಚೆನ್ನಾಗಿ ಕಾರ್ಯಕ್ರಮಗಳಾಗ್ತಾವೆ. ಅಭಿವೃದ್ಧಿ ಅಂತೂ 100% ಆಗುತ್ತೆ. ಯಾಕಂದರೆ ಅವ್ರು ಮಾಡ್ತಾ ಇರೋ ಕೆಲಸಗಳು ನಾವು ನೋಡ್ತೀವಲ್ಲ. ಈಗ ಬೇರೆ ದೇಶಗಳಲ್ಲಿ ನಾವು ಪ್ರಧಾನಮಂತ್ರಿಗಳನ್ನು ನೋಡ್ತೀವಿ. ನಮ್ಮ ದೇಶದ ಪ್ರಧಾನಮಂತ್ರಿ ಬೇರೆ ದೇಶಕ್ಕೆ ಹೋದಾಗ ಹೆಂಗೆ ವ್ಯಾಲ್ಯೂ ಇರ್ತೈತಿ ಅದನ್ನು ನೋಡ್ತೀವಿ. ಸೊ ಇಲ್ಲೇ ಗೊತ್ತಾಗ್ತೈತಿ ಈಗ ನಾವು ಎಷ್ಟು ಮುಂದದೀವಿ ಅನ್ನೋದು. ಗ್ಯಾರಂಟಿ ರಾಮ ಮಂದಿರದಿಂದ ನಾವು ಇನ್ನೂ ಹೆಚ್ಚಿಗೆ ಆದಾಯ ಬರುವಂಥ ದೇಶನೂ ಆಗುತ್ತೆ. ಅವ್ರು ಹೇಳೋದು ಅದಲ್ರಿ, ಈಗ ಅವ್ರು 70 ವರ್ಷದಿಂದ ನಿರುದ್ಯೋಗ ನಿವಾರಣೆ ಒಂದೂ ಮಾಡಿಲ್ಲಲ್ರಿ ಇವ್ರು ಬಂದ ಮೇಲಾರ ಒಂದಿಷ್ಟು ಮಾಡಾಕತ್ತಾರೆ. ಅದು ಕಣ್ಣಿಗೆ ಕಾಣಾಕತ್ತೈತಿ. ನಮ್ಗೆ ಇವ್ರು ಮಾಡಿದ್ದಾರೆ ಏನು ಮಾಡ್ಯಾರ ಇಷ್ಟು ವರ್ಷ? ಹೌದಲ್ರಿ? ಈಗ ಅವ್ರು ಮಾಡಿದ್ದು ನಮ್ಮ ಕಣ್ಣಿಗೆ ಕಂಡೈತಿ, ಇವ್ರಿಗೆ ಮಾಡಿದ್ದು ಕಾಣಕ್ಕಾಗ್ತೈತಿ. ಜನರಿಗೆ ಗೊತ್ತಾಗ್ತೈತಿ. ಇದು 100% ಇದು ಇವರು ಫೇಕ್ ಮಾತಾಡತ್ತಾರ ಮತ್ತು ಇವ್ರು ಸುಮ್ಮನೆ ಕಿಡ್ಡಿ ಮಾಡತ್ತಾರ ಅಂತ ಗೊತ್ತಾಗ್ತೈತಿ. 100% ಗೊತ್ತಾಗ್ತೈತಿ.